तस्मै श्री गुरुवे नमः। श्री चैतन्य मनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम हरे राम हरे कृष्ण 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 हरे हरे, हरे राम राम हरे हरे। ಸೊ ಅವತಾರಗಳ ಬಗ್ಗೆ ಇಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಅವತಾರಗಳ ಬಗ್ಗೆ ಹೇಳುವಾಗ ಮೊದಲನೇ ಅವತಾರ ಅಂತ ಅದು ಆ್ಯಕ್ಚುಲಾಗಿ ಮೊದಲನೇ ಅವತಾರ ಅಂತಲ್ಲ, ಸರಿ ಒಂದು ಜ್ಞಾಪಕಾರ್ಥವಾಗಿ ಆ ಥರ ಒಂದು ಮೊದಲನೇ ಅವತಾರ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇ ಅವತಾರ ಈ ಸನತ್ ಕುಮಾರ 4 ಕುಮಾರಗಳನ್ನ ಸೃಷ್ಟಿ ಮಾಡ್ತಾರೆ ಬ್ರಹ್ಮ. ಆ ಬ್ರಹ್ಮ ಸೃಷ್ಟಿ ಮಾಡುವಾಗ ಆ್ಯಕ್ಚುಲಾಗಿ ಇವರು ಒಬ್ಬರೇ, 4 ಮಕ್ಕಳು ಒಬ್ಬರೇ. ಆದರೆ ಅಲ್ಲಿ 4 ಮಕ್ಕಳಾಗಿ ಯಾಕೆ ಅಲ್ಲಿ ಇದು ಮಾಡ್ತಾರೆ ಅಂದರೆ, ವರ್ಣನೆ ಕೊಡ್ತಾರೆ ಅಂದರೆ, 4 ಸನತ್ ಕುಮಾರಸು ಒಂದೊಂದು ಗುಣನ ಪಡೆದಿದ್ದಾರೆ. ಆ ಗುಣ ಏನಕ್ಕಂದರೆ, ಇಲ್ಲಿ ಭೌತಿಕ ಪ್ರಪಂಚದಲ್ಲಿರೋ ಈ ಒಂದು ಲೌಕಿಕ ವ್ಯಕ್ತಿಗಳಿಗೆ ಜ್ಞಾನವನ್ನು ಕೊಡೋದೇ ಅವರು ಭಗವಂತ ಈ ಶಕ್ತಿಯಿಂದ ಬರ್ತಾರೆ. ಜ್ಞಾನ ಶಕ್ತಿ ಅಂತ ಹೆಸರು ಇವರಿಗೆ. ಸೊ ಇವರು ಮೊದಲನೇದಾಗಿ ಇವರು ಮಾಯಾವಾದಿಯಾಗಿರ್ತಾರೆ. ಇವರು ಇದು ಬ್ರಹ್ಮವಾದಿಯಾಗಿರ್ತಾರೆ. ಯಾವಾಗ ಇವರು ವೈಕುಂಠಕ್ಕೆ ಹೋಗಿ ಭಗವಂತನ ನೋಡಿ, ಭಗವಂತನ ಪಾದದಿಂದ ಬರುವ ತುಳಸಿ ಸುವಾಸನೆ ನೋಡುವಾಗ ಏನಾಗುತ್ತೆ, ಇವರಿಗೆ ಬ್ರಹ್ಮವಾದಿಗಳಿಂದ ಬ್ರಹ್ಮಶಕ್ತಿಯಿಂದ ಜ್ಞಾನಶಕ್ತಿಯಿಂದ ಭಕ್ತಿ ಶಕ್ತಿಗೆ ಬಂದ್ಬಿಡ್ತಾರೆ. ಸೊ ಇವರು ಈ 4 ಸನತ್ ಕುಮಾರಸು ಸನಂದನ, ಸನಾತನ, ಸನತ್ ಕುಮಾರ ಅಂತ ಇವ್ರು 4 ಜನ ಬಂದು 5 ವರ್ಷಗಳ ಮೇಲೆ ಇವ್ರದ್ದು ವಯಸ್ಸು ಇವ್ರಿಗೆ ದಾಟಲ್ಲ. ಅವ್ರಿಗೆ ಅದೇ 5 ವರ್ಷದಲ್ಲೇ ಇರ್ತಾರೆ. ಯಾವಾಗಲೂ 5 ವರ್ಷದಲ್ಲೇ ಇರ್ತಾರೆ. ಅದಕ್ಕೆ ಯಾಕಂದರೆ ಒಂದು ಶಾಪ ಇದೆ ಅವರಿಗೆ, ದಕ್ಷ ಕೊಟ್ಟಿದ್ದ ಶಾಪ ಅದಕ್ಕೆ ಅವ್ರಿಗೆ. ಯಾಕಂದರೆ ನೀವು ಇವ್ರಿಗೂ ಸನತ್ ಕುಮಾರಸ್ಗೂ ಶಿವನಿಗೆ ಇಬ್ಬರಿಗೂ ವಾದ ಪ್ರತಿವಾದ ಆಗುತ್ತೆ. ವೇದಗಳಲ್ಲಿ ಚರ್ಚೆ ಮಾಡ್ಕೊತಾರೆ. ವೇದಗಳಲ್ಲಿ ಚರ್ಚೆ ಮಾಡ್ಕೊಳ್ಳುವಾಗ ವೇದಗಳನ್ನ ಇವರು ಪ್ರಶ್ನೆಗಳು ಕೇಳುವಾಗ ಶಿವ ಉತ್ತರ ಕೊಡ್ತಾ ಇರ್ತಾರೆ, ಶಿವ ಪ್ರಶ್ನೆ ಕೇಳುವಾಗ ಇವರು ಉತ್ತರ ಕೊಡ್ತಾ ಇರ್ತಾರೆ. ಅದು ಕೊಡ್ತಾ ಇರುವಾಗ ಶಿವ ಎಲ್ಲ ಉತ್ತರನೂ ಸರಿಯಾಗಿ ಕೊಟ್ಬಿಡ್ತಾರೆ ಇವ್ರಿಗೆ ತುಂಬ ಸಂತೋಷ ಆಗಿ ಏನಾಗುತ್ತೆ ಅಂದರೆ, ಸನತ್ ಕುಮಾರಸು ಶಿವನ ಹತ್ರ ಶಿವನಿಗೆ ಇವರಿಗೆ ಒಂದು ಒಳ್ಳೆ ಸಂಬಂಧ ಏರ್ಪಡಿಸ್ಕೊತಾರೆ. ಶಿವನು ಸನತ್ ಕುಮಾರ ಅಣ್ಣತಮ್ಮಂದಿರು. ಮೊದಲು ಸನತ್ ಕುಮಾರಸ್ ಆದರೆ ಆಮೇಲೆ ಶಿವನ ಸೃಷ್ಟಿ ಮಾಡ್ತಾರೆ ವಿಷ್ಣು, ಇವರು ಬ್ರಹ್ಮ. ಅದಕ್ಕೆ ಏನಾಗುತ್ತೆ, ಮೊದಲು ಸನತ್ ಕುಮಾರ ಇವರು ದೊಡ್ಡವರು, ಅಣ್ಣ, ಇವರು ಶಿವ ಬಂದು ತಮ್ಮ ಆಗ್ತಾರೆ. ಸೊ ಇದನ್ನ ತಗೊಂಡು ಇವರು ದಕ್ಷ ಹತ್ರ ಹೋಗುವಾಗ ದಕ್ಷ ಹತ್ರ ಹೇಳ್ತಾರೆ, ನಾವು ಈ ಥರ ಶಿವನ ಹತ್ರ ಹೋಗಿದ್ರಿ, ಶಿವನ ಹತ್ರ ಹೋಗುವಾಗ ನಾವು ಈ ಥರ ವಾದ ಪ್ರತಿವಾದಗಳು ವೇದಗಳ ಬಗ್ಗೆ ನಾವು ಮಾತಾಡಿದ್ರಿ. ಇವರೆಲ್ಲ ತುಂಬ ಜ್ಞಾನವಂತರು. ಈ 4 ಕುಮಾರರು ತುಂಬ ಜ್ಞಾನವಂತರು. ಮಕ್ಕಳಿಗೆ ಈ ಪ್ರಜೆಗಳಿಗೆ ಜ್ಞಾನ ಕೊಡೋದಕ್ಕೆ ಅವರು ಸೇವೆನ ಒಪ್ಕೊತಾರೆ. ಅವರು ಬ್ರಹ್ಮ ಕೊಟ್ಟಿರೋ ಒಂದು ವರಾನೇ, ಕೊಟ್ಟಿರೋ ಸೇವೆನೇ ತಿರಸ್ಕಾರ ಮಾಡಿಬಿಡ್ತಾರೆ, ನಾವು ಮಾಡಲ್ಲ ಅಂತ. ಯಾಕಂದರೆ ಬ್ರಹ್ಮ ಹೇಳಿದ್ದ ಉಪದೇಶ ಕೊಟ್ಟು ಇದುವರೆಗೂ ಮಾಡದೇ ಇರೋ ಯಾರೂ ಇಲ್ಲ. ಮೊದಲನೇ ವ್ಯಕ್ತಿ ಯಾರು ಅಂದರೆ ಇವರೇ, 4 ಜನ ಇವ್ರ ಮಕ್ಕಳು, ಬ್ರಹ್ಮನ ಮಕ್ಕಳು ಸನತ್ ಕುಮಾರಸ್. ಇವರೇ ಮೊದಲು ತಿರಸ್ಕಾರ ಮಾಡಿದ್ದು. ಅದಕ್ಕೆ ಬ್ರಹ್ಮನ್ಗೊಂಥರ ಶಾಕ್ ಆಗ್ಬಿಡುತ್ತೆ. ಈಗ ತಾಯಿ ತಂದೆ ಹೇಳಿದೆಲ್ಲ ಮಾಡ್ಕೊಂಡೇ ಹೇಳ್ತಾರೆ ಮಕ್ಕಳು. ಯಾವತ್ತೋ ಒಂದಿನ ಏನು ಮಾಡ್ತಾರೆ, ಬ್ಯಾಕ್ ಆನ್ಸರ್ ಕೊಡ್ತಾರೆ. ನೀನೇನು ಹೇಳೋದು, ಆಗಲ್ಲ ನಮ್ಮ ಕೈಲಿ ಮಾಡೋಕ್ಕೆ ಅಂತ ಒಂದ್ಸಲ ಹೇಳ್ಬಿಟ್ರೆ ಅವ್ರಿಗೆ ಹೆಂಗಿರುತ್ತೆ, ಯಾವಾಗಲೂ ಅವ್ರು ಹೇಳಿದ್ದು ಮಾಡ್ಕೊಂಡೇ ಇರ್ತಾರೆ. ಯಾವತ್ತೋ ಒಂದಿನ ಈ ಥರ ಹೇಳುವಾಗ ಅವ್ರಿಗೊಂಥರ ಶಾಕ್ ಆಗ್ಬಿಡುತ್ತೆ. ಬ್ರಹ್ಮನಿಗೂ ಆ ಥರ ಶಾಕ್ ಆಗ್ಬಿಡುತ್ತೆ. ಏನಪ್ಪ ಇವರು, ನನಗೆ ಯಾರು ಹೇಳಿಲ್ವಲ್ಲ ಇವರು ಈ ಥರ ಹೇಳ್ತಾ ಇದ್ದಾರೆ ಅಂತ. ಆ ಒಂದು ಕೋಪದಲ್ಲೇ ಶಿವನ ಸೃಷ್ಟಿ ಮಾಡ್ತಾರೆ. ಈ 2 ಕಣ್ಣು ಮಧ್ಯದಲ್ಲಿ ಕೋಪ ಬಂದ್ಬಿಡುತ್ತಲ್ಲ, ಆ ರಜೋಗುಣದಿಂದ ಶಿವನ ಸೃಷ್ಟಿ ಮಾಡೋದು. ರಜೋ ತಮೋಗುಣ 2 ಇರುತ್ತೆ ಅದರಲ್ಲಿ.
ಅದಕ್ಕೆ ಶಿವ ಬಂದು ತಮೋಗುಣಕ್ಕೆ ಅಧಿಪತಿ ಆಗೋದು. ಸೊ ಈ 4 ಸನತ್ ಕುಮಾರಗಳು ಬಂದು ಜ್ಞಾನ ಶಕ್ತಿ, ಭಗವಂತ ಇದು ಮಕ್ಕಳಿಗೆ ಪ್ರಜೆಗಳಿಗೆ ಜ್ಞಾನ ಕೊಡೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇರ್ತಾರೆ. ಯಾವಾಗಲೂ ಜ್ಞಾನದ ಬಗ್ಗೆ ಅವರು ವೇದಗಳನ್ನ ಓದೋದೇ ಅವ್ರಿಗೆ, ವೇದಗಳ ಓದೋದು, ಅದು ಅಧ್ಯಯನ ಮಾಡೋದು, ಮತ್ತು ಬೇರೆಯವರಿಗೆ ವೇದಗಳನ್ನ ಉಪದೇಶ ಮಾಡ್ತಾ ಇರೋದು. ಆ್ಯಕ್ಚುಲಾಗಿ ಮುಖ್ಯವಾದ ಬ್ರಾಹ್ಮಣಸ್ ಇವರು. ಬ್ರಾಹ್ಮಣ ಅಂದರೆ 18ನೇ ಚಾಪ್ಟ್ರಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ, ಯಾರು ಬ್ರಾಹ್ಮಣ ಅಂದರೆ 9 ಗುಣಗಳಿರ್ಬೇಕಂದ್ರೆ ಬ್ರಾಹ್ಮಣಗೆ. ಸಮೋದಮೋ ತಪಸ್ಸೌಚಂ ಶಾಂತಿ ಅರ್ಜವಮೇವಚ ಜ್ಞಾನಂ ವಿಜ್ಞಾನಂ ಆಸ್ತಿಕಂ ಬ್ರಹ್ಮ ಕರ್ಮ ಸ್ವಭಾವ. ಬ್ರಾಹ್ಮಣನ ಸ್ವಭಾವ ಏನು ಅಂದರೆ ಸಮೋದಮೋ ತಪಸ್ಸುಜಂ, ಶಾಂತಿಯಾಗಿರಬೇಕು, ಆಮೇಲೆ ಧರ್ಮವಾಗಿ ನಡ್ಕೋಬೇಕು, ಸಹನವಾಗಿರಬೇಕು. ಆಮೇಲೆ ಇನ್ನೊಂದು ಎಷ್ಟು ಆದಷ್ಟು ನಾಳೆಗೋಸ್ಕರ ಏನೋ ಅವರು ಶೇಖರಣೆ ಮಾಡಬಾರ್ದು. ಅವರು ಅವತ್ತಿಂದ ಏನು ಇದಾಗುತ್ತೋ ಅದನ್ನು ಮಾತ್ರನೇ ಇಟ್ಕೊಂಡು ಭಗವಂತನಿಗೆ ಸೇವೆ ಮಾಡಿಕೊಂಡು ಭಗವಂತನಿಗೆ ನೈವೇದ್ಯ ಮಾಡಿಕೊಂಡು ಅದನ್ನು ಮಾತ್ರನೇ ಅವರು ಮೈಂಟೈನ್ ಮಾಡ್ಕೊಬೇಕಾಗುತ್ತೆ. ಬೇರೆ ಭೌತಿಕ ಆಸೆಗಳು ಯಾವುದು ಇರಬಾರ್ದು. ಈ ಥರ 9 ಗುಣಗಳಿದೆ ಅವರಿಗೆ. ಶೌಚಂ, ಆಮೇಲೆ ಪ್ಯೂರಿಟಿ, ಶುದ್ಧವಾಗಿರ್ಬೇಕು ಯಾವಾಗಲೂ ಅವರು. ಅಂದರೆ ಬೆಳಗ್ಗೆ ಸ್ನಾನ, ಸಾಯಂಕಾಲ ಸ್ನಾನ, ಎರಡು ವೇಳೆ ಸ್ನಾನ ಮಾಡ್ತಾರೆ ಬ್ರಾಹ್ಮಣಸು. ಆಮೇಲೆ 3 ಸಲ ಗಾಯತ್ರಿ ಜಪ ಮಾಡ್ತಾರೆ. ಬೆಳಗ್ಗೆ 1 ಸಲ ಗಾಯತ್ರಿ ಜಪ ಮಾಡ್ತಾರೆ, ಸೂರ್ಯ ಇದು ಉದಯ ಆದಮೇಲೆ. ಆಮೇಲೆ ಮಧ್ಯಾಹ್ನ 12 ಗಂಟೆಗೆ 1 ಸಲ ಮಾಡ್ತಾರೆ. ಸಾಯಂಕಾಲ 6 ಗಂಟೆ ಸೂರ್ಯ ಅಸ್ತಮನ ಆಗೋಕ್ಕೆ ಮುಂದೆ, ಸೂರ್ಯ ಅಸ್ತಮನ ಆದಮೇಲೆ ಮಾಡ್ತಾರೆ. ಈ ಥರ 3 ಸಲ ಗಾಯತ್ರಿ ಜಪ ಮಾಡ್ಕೊತಾರೆ. ಆಮೇಲೆ ಅವರ ಆತ್ಮ ಶುದ್ಧಿ ಮಾಡ್ಕೊಬೇಕಂತ ಭಗವಂತನ ನಾಮ ಜಪ ಮಾಡ್ತಾ ಇರ್ತಾರೆ. ಭಗವಂತ ಕೊಟ್ಟಿರೋ ವೇದಗಳನ್ನ ಪಾರಾಯಣ ಮಾಡ್ತಾ ಇರ್ತಾರೆ. ಮತ್ತು ಬೇರೆಯವ್ರಿಗೆ ಇದು ಶುಚಿ ಅಂದರೆ 2 ವಿಧವಾದ ಶುಚಿ, ಬಹಿರಂಗ ಶುಚಿ, ಅಂತರಂಗ ಶುಚಿ. ಬಹಿರಂಗ ಶುಚಿ ಸ್ನಾನ ಮಾಡ್ಕೊಳ್ಳೋದು, ಶುದ್ಧವಾಗಿರೋದು, ಒಗೆದಿರೋ ಬಟ್ಟೆಗಳು ಹಾಕ್ಕೊಂಡು ಭಗವಂತನಿಗೆ ಪೂಜೆ ಮಾಡೋದು, ಇದೆಲ್ಲ ಬಹಿರಂಗ ಶುಚಿ. ಅಂತರಂಗ ಶುಚಿ ಅಂದರೆ ಆತ್ಮಶುದ್ಧಿ ಮಾಡ್ಕೊಳ್ಳೋದು, ಭಗವಂತನ ನಾಮ ಮಾಡೋದು, ಭಗವಂತನ ಪ್ರಸಾದ ತಗೊಳ್ಳೋದು, ಭಗವಂತನ ಬಗ್ಗೆನೇ ಮಾತಾಡೋದು, ಬೇರೆ ಯಾರ ಬಗ್ಗೆನೂ ಮಾತಾಡದೇ ಇರೋದು, ಇದೆಲ್ಲ ಶುಚಿ ಅಂತ ಬರುತ್ತೆ. ಸೊ ಸಮೋದಮ ತಪಸ್ಸೌಚಂ. ಆಮೇಲೆ ತಪಸ್ಯ, ಯಾವಾಗಲೂ ಇವರು ತಪಸ್ಯದಲ್ಲಿ ಇರ್ತಾರೆ. ತಪಸ್ಯ ಅಂದರೆ ಹೋಗಿ ಕಡಲ್ ಕುತ್ಕೊಳ್ಳ, ಏಕಾದಶಿ ವ್ರತ ಮಾಡೋದು, ಜನ್ಮಾಷ್ಟಮಿ ವ್ರತ ಮಾಡೋದು. ಆಮೇಲೆ ಭಗವಂತನಿಗೆ ನೈವೇದ್ಯ ಮಾಡೋದು ಬಿಟ್ಟು ಬೇರೆ ಏನು ತಿಂದಿರೇ ಇರೋದು, ಅದು ತಪಸ್ಸೇನೆ, ದೊಡ್ಡ ತಪಸ್ಸೆ ಅದು. ಹೊರಗಡೆ ಇಲ್ಲಿ ಏನು ತಿನ್ನಲ್ಲ, ಅದೇ ತಪಸ್ಸೆ. ಇವಾಗ ತಿರುಪತಿ ಲಡ್ಡು ಅದೇ ಪ್ರಾಬ್ಲಮ್ ಆಗಿರೋದು. ಪ್ರಾಬ್ಲಮ್ ಏನಂದರೆ ಅವರೇ ತಯಾರಿ ಮಾಡಿ ಹಾಲಲ್ಲಿ ತುಪ್ಪ ತೊಗೊಂಡಿದ್ರೆ ಈ ಪ್ರಾಬ್ಲಮ್ ಇರ್ತಾ ಇಲ್ಲ. ಹೊರಗಡೆ ತೊಗೊಳೋದ್ರಿಂದ ಪ್ರಾಬ್ಲಮ್ ಬಂದಿರೋದು ಇವರಿಗೆ. ಹೊರಗಡೆ ತೊಗೊಳೋದಕ್ಕೆ ಅವ್ರು ಏನು ಕೊಡ್ತಾರೋ ಯಾಕೆ ಕೊಡ್ತಾರೋ ಅದನ್ನು ಚೆಕ್ ಮಾಡಬೇಕು. ಅದಕ್ಕೊಂದು ಡಿಪಾರ್ಟ್ಮೆಂಟ್ ಒಂದು ಕ್ರಿಯೇಟ್ ಮಾಡಬೇಕು. ಅದಕ್ಕೆ ಇವ್ರದ್ದು ಅಮೂಲ್ಯ ಅವ್ರದ್ದು ಮಿಷಿನ್ ಇದೆಯಲ್ಲ, ಅಮೂಲ್ಯ ಕಂಪನಿ ಒಂದಿದೆ. ಈ ಮಿಲ್ಕ್ ಪೌಡ್ರು, ಮಿಲ್ಕು, ತುಪ್ಪ ಎಲ್ಲ ಬರುತ್ತೆ. ಅವ್ರದ್ದು ಒಂದು ಮಿಷಿನ್ ತೊಗೊಂಬಂದು ಇವಾಗ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ತುಪ್ಪ ಚೆಕ್ ಮಾಡೋಕ್ಕೆ ಇದು ಕಲ್ತಿ ಆಗಿದೆಯಾ ಇಲ್ಲ ಒಳ್ಳೇದಿದೆಯಾ ಅಂತ. ಅದಕ್ಕೆ ನಮ್ಮ ಡಿವೋಟಿಸ್ ಎಲ್ಲ ಏನು ಹೇಳಿದ್ದಾರೆ ಅಂದರೆ ಅದೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಹೆಂಗೋ ನಿಮ್ಮ ಹತ್ರ ಹಸುಗಳಿದೆಯಲ್ಲ, ಹಸುಗಳನ್ನ ತಗೋರಿ, ಆಳು ಕರೀರಿ, ಯಾರು ಬರಲ್ಲ ಅಂತಾರಂತೆ ತಿರುಪತಿಗೆ. ಅಂದರೆ ಎಲ್ಲರೂ ಎಷ್ಟೋ ಜನ ವಾಲಂಟಿಯರ್ಗೆ ಹೋಗ್ತಾರಂತೆ. ನನಗೆ ಗೊತ್ತಿದ್ದರಂಗೆ ಸೇವೆಗೆ ಎಷ್ಟೋ ಜನ ಹೋಗ್ತಾರೆ, ಬೇಕಾದಷ್ಟು ಜನ ಅವರೇ ವಾಲಂಟಿಯರ್ಗೆ ಹೋಗಿ ಸೇವೆ ಮಾಡ್ತಾರಂತೆ ತಿರುಪತಿಯಲ್ಲಿ. ಅಷ್ಟು ಪವಿತ್ರವಾದ ಒಂದು ಸ್ಥಳ, ಜನಕ್ಕೆ ಅಷ್ಟೊಂದು ವೆಂಕಟೇಶ್ವರ ಅಂದರೆ ಅಷ್ಟು ಪ್ರೀತಿ ಇದೆ ಅವರಿಗೆ, ಅಷ್ಟು ಪ್ರೀತಿ ಭಕ್ತಿ ಇದೆ. ಆದರೆ ಅವ್ರನ್ನ ಬಳಸ್ಕೊಬೇಕು, ಅದನ್ನು ಎಷ್ಟೋ ರೆಡಿಯಾಗಿದ್ದಾರೆ. ಏನೋ ನಾವು ಒಂದು ಅನೌನ್ಸ್ಮೆಂಟ್ ಮಾಡ್ಬಿಟ್ರೆ ಸಾಕು. ಅವರು ಈಗ ಎಲ್ಲ ತುಂಬ ಜನ ಬರ್ತಾರೆ, ಬೇಕಾದಷ್ಟು ಜನ ಬರ್ತಾರೆ. ಬಂದಂದು ಅವರೇ ಹಾಲು ಕರೆಯೋದು ಅದೆಲ್ಲ ಮಾಡ್ಬಿಡ್ತಾರೆ. ಅವ್ರಿಗೆ ಒಂದು ಇದು ಕೆಲಸ ಕೊಟ್ಟಂಗೆ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಕೊಟ್ಟಂಗೆ ಆಯಿತು. ಇರೋ ಹಸುಗಳನ್ನ ಹಾಲನ್ನು ನಮಗೆ ಇದು ಮಾಡ್ದಂಗೆ ಆಯಿತು. ಎಷ್ಟೋ ಜನ ಆ ಥರ ಮಾಡ್ತಾ ಇದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಗೋಶಾಲೆ ಇಟ್ಕೊಂಡಿರಲ್ಲ, ಅದರಲ್ಲೇ ತೊಗೊಂಡ್ಬಿಡ್ತಾರೆ ಹಾಲು. ಇವಾಗ ಸೇಲಮಲ್ಲಿ ನೋಡಿದ್ರೆ, ಸೇಲಮಲ್ಲಿ ಆಮೇಲೆ ಬಾಂಬೆನಲ್ಲಿ ಒಂದು ಕಡೆ ನಮ್ಮ ದೇವಸ್ಥಾನದವ್ರದ್ದು ಒಂದು 50-60 ಎಕರೆ ತೊಗೊಂಡ್ಬಿಟ್ಟಿದ್ದಾರೆ. ಒಂದು ಕಾಡೆ ತೊಗೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಬೆಳೀತಾರೆ. ಇಂಥದ್ದು ಬೆಳೆಯಲ್ಲ ಅಂತಿಲ್ಲ, ಹೂವು, ಧಾನ್ಯ, ಆಮೇಲೆ ಹಸು, ಹಾಲೆಲ್ಲ ಅದರಿಂದನೇ ತಗೊಳ್ಳೋದು. ಆಮೇಲೆ ತರಕಾರಿ ಏನು ಬೇಕು. ಆಮೇಲೆ ಇದು ದ್ರವ್ಯ ಪದಾರ್ಥಗಳು, ಲವಂಗ, ಚಕ್ಕೆ, ಯಾಲಕ್ಕಿ ಎಲ್ಲ ಆಮೇಲೆ ಇದು ಕಾಳು ಪದಾರ್ಥ ಎಲ್ಲ ಅದರಲ್ಲೇ ಬೆಳೆದ್ಬಿಟ್ಟು ಅದೇ ತಗೊಂಡು ಬಂದು ದೇವಸ್ಥಾನಕ್ಕೆ ದೇವರಿಗೆ ಬಳಸ್ಬಿಡ್ತಾರೆ. ಹೊರಗಡೆ ಏನು ಯಾವುದು ತೆಗಿಯಲ್ಲ. ಅಲ್ಲ, ಜನನು ಕಡಿಮೆನೇ ಇರೋದು, ಇರೋ ಜನ ಇಟ್ಕೊಂಡು ಮೈಂಟೈನ್ ಮಾಡ್ತಾ ಇದ್ದಾರೆ. ಆಮೇಲೆ ಒಂದು ಡ್ಯಾಮೇ ಕಟ್ಬಿಟ್ಟಿದ್ದಾರೆ. ಮೊನ್ನೆ ನೋಡಿದೆ ಬೆಳಗಾಮಲ್ಲಿ ದೊಡ್ಡ ಅವರು ಒಂದು ಡ್ಯಾಮ್ ಕಟ್ಬಿಟ್ಟು, ಯಾಕಂದ್ರೆ ನೀರು ಸರಿಯಾಗಿ ಈ ಸಮ್ಮರಲ್ಲಿ ನೀರಿರಲ್ವಲ್ಲ, ಅದಕ್ಕೆ ಸ್ಟೋರ್ ಮಾಡ್ತಾವ್ರೆ. ಎಷ್ಟು ತಲೆ ಅಂದ್ರೆ ಅವ್ರಿಗೆ ನಾನೇ ಆಶ್ಚರ್ಯ ಆಗೋಯ್ತು. ಡ್ಯಾಮ್ ಕಟ್ಟೋದೆಲ್ಲ ಗೌರ್ಮೆಂಟ್ ಅವರೇ ಕಟ್ಟೋದು, ಅವ್ರ ಕೈಯಲ್ಲೇ ಇದಿರೋದು, ಆ ಕೆಪಾಸಿಟಿ, ಆ ವ್ಯವಸ್ಥೆ, ಆ ಜನ ಶಕ್ತಿ ಎಲ್ಲ.
ಇವರೇ ರೆಡಿ ಮಾಡ್ಬಿಟ್ಟಿದ್ದಾರೆ. ಎಲ್ಲ ಹಳ್ಳ ತೋಡ್ಬಿಟ್ಟು ದೊಡ್ಡದಾಗಿ ಒಂದು ಕೆರೆ ತರ ಏನ್ ಸಪೋರ್ಟ್ ಮಾಡ್ತಾರೆ, ಸಪೋರ್ಟ್ ಮಾಡಿ ಕೇಳಿದ್ರೆ ಮಾಡ್ತಾರೆ. ಅದೇ ಗೌರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಿಜೆಪಿ ಗೌರ್ಮೆಂಟ್ ಅದೇ ಸಪೋರ್ಟ್ ಮಾಡ್ತಾರೆ, ಇವರಾದ್ರೆ ಸಪೋರ್ಟ್ ಮಾಡಲ್ಲ. ಇವ್ರ ಕಟ್ ತುಂಬಾ ದಿನ ಆಗಲಾಯ್ತು. ಇವ್ರು ಸುಮಾರು 20 ವರ್ಷ ಆಯ್ತು. ಬೆಳಗಾಮಲ್ಲಿ ಒಂದಿದೆ, ಸೇಲಮಲ್ಲಿ ಒಂದಿದೆ, ಆಮೇಲೆ ಮತ್ತೆ ಬಾಂಬೆನಲ್ಲಿ ಒಂದಿದೆ. ಎಲ್ಲ ಏನೇನ್ ಬೇಕೋ ಎಲ್ಲ ಅವರೇ ಮಾಡ್ಬೋದು. ಅದೇ ಇವ್ರು ಹೇಳ್ತಾ ಇದಾರೆ, ನೀವ್ ಯಾಕೆ ಬೇರೆ ಕಡೆ ನೀವು ತುಪ್ಪ ತಗೊಂತೀರಾ, ನಾವ್ ಇಲ್ಲೇ ತಗೊಂಡು ನೀವು ಶುಚಿಯಾಗಿ ನೀವೇ ದೇವರಿಗೆ ನೈವೇದ್ಯ ಮಾಡ್ಬೋದಲ್ಲ, ಅದರಲ್ಲೇ ನೀವು ಲಡ್ಡು ಮಾಡ್ಬೋದು. ಆಕ್ಚುಲ್ ಆಗಿ ಲಡ್ಡು ಬಂದಿರೋದು ಈಗ 1940 1960 ಬಂದಿರೋದು. ಅದಕ್ಕೆ ಮುಂದೆ ಎಲ್ಲ ಬೂಂದಿ ಕೊಡ್ತಾ ಇದ್ರಂತೆ, ಸಿಹಿ ಬೂಂದಿ. ಅದಕ್ಕೆ ಮುಂದೆ ಏನೋ ಸ್ವೀಟ್ ಏನೋ ಕೊಡ್ತಾ ಇದ್ರು, ಈ ವಡೆ ತರ, ಸ್ವೀಟ್ ವಡೆ ತರ ಕೊಡ್ತಾ ಇದ್ರು. ಅದೇ ಕಜಾಯ ತರ, ಅದು ಕಜಾಯ ತರ. ಈಗೀಗ ಚೇಂಜ್ ಆಗಿ ಇದು ಲಡ್ಡು ಫೇಮಸ್ ಆಗ್ಬಿಟ್ಟಿದ್ದು. ಸೊ ಅದು ಏನು ಪ್ರಸಾದನೂ ಅಲ್ಲ, ಅದು ಸುಮ್ಮನೆ ಅಲ್ಲಿ ತಯಾರಿ ಮಾಡ್ಬಿಟ್ಟು ತಗೊಂಬಂದು ದುಡ್ಡು ತಗೊಂಡು, ಅದ್ರಲ್ಲಿ ಏನು ಪ್ಯೂರಿಟಿ ಇಲ್ಲ, ಅದ್ರಲ್ಲಿ ಏನು ಶುದ್ಧತೆ ಇಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬ್ರಾಹ್ಮಣ ಅಂದ್ರೆ ಪ್ಯೂರ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದೇನು ಹೇಳ್ತಾರೆ ಅಂದ್ರೆ, ನೀವು ಪೂಜಾರಿಗಳಿಗೆ ಬಿಟ್ಬಿಡ್ರಿ, ನೀವ್ಯಾಕೆ ಅದೆಲ್ಲ ತಲೆ ಇಡ್ತೀರ ಅಂತ ಹೇಳ್ತಾರೆ. ದೇವರಿಗೆ ಸೇವೆ ಮಾಡೋದ್ರಲ್ಲಿ ನಿಮ್ಗೇನು ಕ್ವಾಲಿಫಿಕೇಶನ್ ಇಲ್ಲ, ಅದರಲ್ಲಿ ನಿಮ್ಗೆ ಅರ್ಹತೆ ಇಲ್ಲ. ಆ ಪೂಜಾರಿಗಳಿಗೆ ಬಿಟ್ಬಿಟ್ರೆ ಅವರೇ ನೋಡ್ಕೊಂಡ್ಬಿಡ್ತಾರೆ. ಇದಕ್ಕೆ ಮುಂದೆ ಎಲ್ಲ ಏನು ಇಲ್ಲ. ಈಗೀಗ TTD ಬಂದಿರೋದು ಬೋರ್ಡು, ಅದಕ್ಕೆ ಮುಂದೆ ಬೋರ್ಡೇ ಇಲ್ಲ. ಇವರೇ ನೋಡ್ಕೊಂಡ್ಬಿಡ್ತಾ ಇದ್ರು. ರಾಮಾನುಜಾಚಾರ್ಯ ಕಾಲದಿಂದ ಇವ್ರು ಇದಾರಲ್ಲ, ಅವರು ನೇಮಿಸಿರ್ತಾರೆ. ಆ ನೇಮಿಸಿರೋ ಜಾಗ ಅವಾಗೆಲ್ಲ ರಾಜರು ಇದ್ದಿದ್ದು. ರಾಜರೆಲ್ಲ ಹೆಂಗೆ ಅಂದ್ರೆ, ಈ ರಾಜಕೀಯ ನಾಯಕರನ್ನೆಲ್ಲ ನಂಬಲ್ಲ ಅವರು. ಇವರು ಗುರೂಜಿಗಳು ಏನ್ ಹೇಳ್ತಾರೋ ಅದನ್ನೇ ಅವ್ರು ನಂಬೋದು. ಅವ್ರು ಏನ್ ಹೇಳಿದ್ರೆ ಅದೇ ವೇದ ಅವ್ರಿಗೇನೋ ವೇದದ ಆಜ್ಞೆ ತರ ಅವ್ರಿಗೆ, ಆ ತರ ಅದು ಫಾಲೋ ಮಾಡ್ಕೊಂಡ್ ಬಂದ್ರು. ಆಮೇಲೆ ರಾಜಕೀಯಕ್ಕೆ ಬಳಸ್ಕೊಂಡ್ಬಿಟ್ಟು ದೇವ್ರನ್ನ ಹಿಂಗ ಮುಂದೆ ಇಟ್ಕೊಂಡು ಟಿಕೆಟ್, ಎಲ್ಲದಕ್ಕೂ ಲಂಚ, ಎಲ್ಲದಕ್ಕೂ ದುಡ್ಡು, ಈ ತರ ಮಾಡ್ಕೊಂಡ್ಬಿಟ್ಟು ದೊಡ್ಡದು ಏನ್ ಮಾಡ್ಕೊಂಡ್ಬಿಟ್ಟು ಅಂದ್ರೆ, ಸ್ವಲ್ಪ ದಿನ ಬಿಟ್ಟಿದ್ರೆ ಚರ್ಚೆ ಕಟ್ಬಿಡ್ತಾ ಇದ್ರು ಅಲ್ಲಿ. ಒಂದು 10 ವರ್ಷದಲ್ಲಿ ಈ ತರ ಮಾಡ್ಬಿಟ್ಟು ಅವರೆಲ್ಲ. ಅದಕ್ಕೆ ಜನ ಬುದ್ಧಿ ಇರಬೇಕು ಮೊದಲು. ಇಂಥ ದೇವಸ್ಥಾನಗಳೆಲ್ಲ ನಮ್ಮ ಸ್ಟೇಟಲ್ಲಿ ಇದೆ, ನಮ್ಮ ರಾಜ್ಯದಲ್ಲಿ ಇದೆ. ಯಾರನ್ನ ನಾವು ಎಲೆಕ್ಟ್ ಮಾಡಿದ್ರೆ ಸರಿಯಾಗಿರುತ್ತೆ, ಇದೆಲ್ಲ ಅವ್ರು ಯೋಚನೆ ಮಾಡಬೇಕು. ಯಾರಿಗೋ ಕೊಟ್ಬಿಟ್ಟು ಅವನೇನೋ ಇದು ಬೀದಿಗೆ ಹೋಗಿ ಮನೆಗೆ ಹೋಗಿ ಎಲ್ಲರ ಹತ್ರ ಹೋಗಿ ಇದು ಕೇಳ್ದ, ಇದೇನೋ ಪಾದಯಾತ್ರೆ ಅದು ಮಾಡಿದಕ್ಕೆ ಅವನು ಕೊಟ್ಬಿಟ್ರು. ಅವನೇನು ಮಾಡ್ದ, ಇದೇ ಒಳ್ಳೆ ಚಾನ್ಸ್ ಅಂತ ಕೋಟಾಂತರ ರೂಪಾಯಿ ಹೊಡೆದ್ಬಿಟ್ಟ. ಈ ತರ ಎಲ್ಲ ಮಾಡ್ತಾ ಇದಾರೆ ಜನ. ಅದಕ್ಕೆ ಈಗ ಅವನು ಪವನ್ ಕಲ್ಯಾಣ್ ಚೆನ್ನಾಗಿ ಮಾಡ್ತಾ ಇದ್ದಾನೆ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ನಾನು ಹೇಳಿದ್ದೇನೆ, ಯಾರಾದ್ರೂ ಈ ದೇವಸ್ಥಾನದ ಇದು ಸುದ್ದಿ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ನೀ ತಾಟ ತೀಸ್ತಾನ ಅಂತ ಹೇಳಿ. ಅವನೀಗ ಇದು ಮಾಡ್ತಾ ಇದ್ದಾನೆ, ಪ್ರಾಯಶ್ಚಿತ್ತ ಮಾಡ್ತಾ ಇದ್ದಾನೆ, ಹೋಮ ಮಾಡ್ತಾ ಇದ್ದಾನೆ. ಅವನು 11 ದಿನ ವ್ರತ ಇದ್ದಾನೆ. ಇವಾಗ ಮೊನ್ನೆನೂ 11 ದಿನ ವ್ರತ ಇದ್ದ, ಶಾಂತಿ ಮಾಡಕ್ಕೆ. ಇದೆಲ್ಲ ಅವಶ್ಯಕತೆನೇ ಇಲ್ಲ. ಈಗ ಅವರೇ ಹಸುಗಳಿಟ್ಕೊಂಡು ಹಾಲು ಕರ್ಕೊಂಡು ಅದನ್ನೇ ಅವ್ರು ತುಪ್ಪ ಮಾಡ್ಕೊಂಡ್ಬಿಟ್ರೆ ಎಲ್ಲ ಮಾಡಿರತ್ತಾನೆ, ಎಲ್ಲರಿಗೂ ಗೊತ್ತಿರೋದೇ ಅಲ್ವಾ. ಅದು ಬಿಟ್ರೆ 1,000 ಜನಕ್ಕೆ ನೀವು ಹೇಳಿದ ಕೆಲಸ ಸಿಗುತ್ತೆ, ಕೆಲಸನೂ ಸಿಗುತ್ತೆ, ಇರೋ ಹಾಲೂ ಯೂಸ್ ಆಗುತ್ತೆ. ಅದೆಲ್ಲ ಇದಕ್ಕೆ ಹಾಕೋಬಹುದು. ಮೊಸರು ಸಿಗುತ್ತೆ, ಹಾಲು ಸಿಗುತ್ತೆ, ಮೊಸರು ಸಿಗುತ್ತೆ, ತುಪ್ಪ ಸಿಗುತ್ತೆ, ಅದೇ ಮಾಡ್ಬೋದು, ಅದರಲ್ಲೇ ಮಾಡ್ಬೋದು. ಅವರು ಇನ್ನು ವರಮಾನೂ ಬರುತ್ತೆ ದೇವಸ್ಥಾನಕ್ಕೆ. ಹೊರಗಡೆ ತಗೊಳಂಗೆ ಇಲ್ಲ. ಅವ್ರು ಹೇಳೋ ರೇಟಿಗೆ ನಾವು ತಗೋಬೇಕು, ಅವ್ರು ಕೊಡೋ ಇದನ್ನ ನಾವು ತಗೋಬೇಕು. ಅವ್ರು ಏನ್ ಮಿಕ್ಸ್ ಮಾಡ್ತಾರೋ ಯಾರು ಗೊತ್ತು, ಇದೆಲ್ಲ ಈ ತರ ಆಗುತ್ತೆ. ದುಡ್ಡು ಅವ್ರಿಗೆ ಸಂಬಳ ಕೊಡ್ಬೋದು, ಆತರ ಮಾಡ್ಬೋದು. ಅದೇ ನಮ್ ಡಿವೋಡಿಸ್ ಎಲ್ಲ ವಿಡಿಯೋ ಕೊಟ್ಟಿದ್ದಾರೆ ಎಲ್ಲರೂ. ಇದೆಲ್ಲ ಒಳ್ಳೆ ಸಲಹೆ, ಇದೆಲ್ಲ ನೀವು ತಗೊಳ್ಳಿ ಅಂತ ಹೇಳಿದ್ದಾರೆ. ಏನ್ ಮಾಡ್ತಾರೋ ಗೊತ್ತಿಲ್ಲ, ಅದ್ರಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಿಲ್ಲ. ಹಿಂದ್ಗಡೆ ಏನೋ ಈ ರಾಜಕೀಯ ನಾಯಕರೆಲ್ಲ ಹೇಳಕ್ ಆಗಲ್ವಲ್ಲ. ಅದೇ ಇವನು ಸ್ವಲ್ಪ ಆಕ್ಷನ್ ತಗೊಂಡಿದ್ದಾನೆ. ಚಂದ್ರಬಾಬು ನಾಯ್ಡು, ಪವನ್ ಕಲ್ಯಾಣ್ ಎಲ್ಲ ಆಕ್ಷನ್ ತಗೊಂಡಿದ್ದಾನೆ. ಇದಕ್ಕೆ ಮುಂದೆ ಅವನು ಚಂದ್ರಬಾಬು ನಾಯ್ಡು ಇದೇ ತರ ಇದ್ದ. ಈಗ ಸ್ವಲ್ಪ ಜೈಲ್ಗೆ ಹೋಗ್ಬಿಟ್ಟು ಬಂದ್ಮೇಲೆ ಬುದ್ಧಿ ಬಂದಿದೆ ಅವ್ರಿಗೆ. ಜನ ಅವನ್ನ ಇದು ಮಾಡ್ಬಿಟ್ರ, ಸೋತ್ಬಿಟ್ಟಾನ ಅವನ ಎಲೆಕ್ಷನ್ಗೆ. ಈಗ ಬುದ್ಧಿ ಬಂದಿದೆ ಅವ್ರಿಗೆ. ಸೊ ಈ ತರ ಮಾಡ್ತಾ ಇದ್ದಾರೆ. ಅದಕ್ಕೆ ಶುಚಿ ಇರಬೇಕು, ಶುದ್ಧತೆ ಇರಬೇಕು. ಆ ಶುಚಿ ಅಂದ್ರೆ ಏನಂದ್ರೆ, ನಾವು ಅಡುಗೆ ಮಾಡುವಾಗ ಭಗವಂತನ ಶುದ್ಧ ನಾಮ ಹೇಳ್ಕೊಂಡಿದ್ರೆ ಆ ದಾನಿದಲ್ಲಿ ಹೋಗಿ ಆ ಶುದ್ಧತೆ ಸೇರ್ಕೊಡುತ್ತೆ. ಆ ನಾಮ ಅದರಲ್ಲಿ ಹೋಗಿ ಸೇರ್ಕೊಡುವಾಗ ಏನಾಗುತ್ತೆ, ತಿನ್ನೋರ್ಗೆ ಅದು ಅವ್ರನ್ನ ಪ್ಯೂರಿಫೈ ಮಾಡುತ್ತೆ, ಅವ್ರ ಹೃದಯ ಶುದ್ಧಿ ಮಾಡುತ್ತೆ. ಅದಕ್ಕೆ ಪ್ರಸಾದ ಅಂತ ಹೇಳೋದು. ಪ್ರಸಾದ ಅಂದ್ರೆ ಕರುಣೆ. ಭಗವಂತ ತಾನು ತಗೊಂಡ್ಬಿಟ್ಟು ಶೇಷವನ್ನು ನಮಗೆ ಕೊಡ್ತಾನೆ, ಉತ್ತಿಷ್ಟವನ್ನು ನಮಗೆ ಕೊಡ್ತಾನೆ. ಅದಕ್ಕೆ ಬ್ರಾಹ್ಮಣ ಅಂದ್ರೆ ಮುಖ್ಯವಾಗಿ ಆ ಸತ್ವಗುಣದಲ್ಲಿರ್ಬೇಕು. ಗುಣ ಬಂದು ಸತ್ವಗುಣದಲ್ಲಿರ್ಬೇಕು. ಅದಕ್ಕೆ ಸಮೋ ದಮೋ ತಪಸ್ಸೌಜಂ, ಶಾಂತಿಯಾಗಿರ್ಬೇಕು. ಎಲ್ಲರ ಹತ್ರನೂ ಜಗಳ ಆಡೋದು, ಅದು ಮಾಡೋದೆಲ್ಲ ಇರಬಾರ್ದು. ಏನೇ ಆಗಲಿ ಅವನಿಗೆ ಆ ತಡೆಯೋ ಶಕ್ತಿ ಇರಬೇಕು.
ಸೊ ಶಾಂತಿ ಅರ್ಜಮ್ ಏವತ ಈ ಥರ 9 ಗುಣಗಳಿದ್ರೆ ಬ್ರಾಹ್ಮಣ, ಅವನು ಬ್ರಾಹ್ಮಣ ಅಂತ ಹೇಳ್ತಾರೆ. ಇಲ್ಲದ್ರೆ ಸುಮ್ಮನೆ ಬ್ರಾಹ್ಮಣ ಜಾತಿನಲ್ಲಿ ಇದು ತಗೊಂಡ್ಬಿಟ್ರೆ ಇದಾಗಲ್ಲ ಅಂತ ನೋಡ್ಬೇಕು. ಸುಮ್ಮನೆ ಬ್ರಾಹ್ಮಣ ಜಾತಿನಲ್ಲಿದೆ ಹುಟ್ಟುಬಿಟ್ರೆ ಬ್ರಾಹ್ಮಣ ಆಗಲ್ಲ, ಗುಣದಲ್ಲಿ ಬ್ರಾಹ್ಮಣ ಆಗೋದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಈ 4 ಕುಮಾರಗಳು ಬ್ರಾಹ್ಮಣ ಗುಣಗಳು ಏನು ಅಂತ ತೋರಿಸ್ಕೊಟ್ರು, ಬ್ರಾಹ್ಮಣನಿಗೆ ಎಷ್ಟು ಜ್ಞಾನ ಇದೆ ಅಂತ ಹೇಳ್ಕೊಟ್ರು. ಮತ್ತು ಇನ್ನೊಂದು ಏನಂದರೆ ಅವರು ಆತ್ಮಗೆ ಏನು ಬೇಕು ಅಂತ ಯಾರು ಎಲ್ರಿಗೂ ಪ್ರಚಾರ ಮಾಡಿದ್ರು. ಆತ್ಮಗೆ ಬೇಕಾಗಿರೋದು ಇದು ಜ್ಞಾನ ಬೇಕು, ವೇದ ಜ್ಞಾನ ಬೇಕು, ಮತ್ತು ಆತ್ಮ ಯಾರು ಅಂತ ತಿಳ್ಕೊಬೇಕು, ಭಗವಂತ ಯಾರು ಅಂತ ತಿಳ್ಕೊಬೇಕು, ಭಗವಂತನಿಗೆ ಆತ್ಮಗೆ ಇರೋ ಸಂಬಂಧ ಏನು, ಇದೆಲ್ಲ ತೋರಿಸ್ಕೊಟ್ರು ಇವರು. ಇನ್ನೊಂದು ಈ ಭೌತಿಕ ಜಗತ್ತಲ್ಲಿ, ಭೌತಿಕ ಪ್ರಪಂಚದಲ್ಲಿ ಇಚ್ಛಾ ದ್ವೇಷ ಇದರಿಂದನೇ ನಾವು ಇಲ್ಲಿ ಮತ್ತೆ 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 ಜನ್ಮ ತಗೊಳ್ತಾರೆ. ಇಚ್ಛಾ ದ್ವೇಷ ಅಂದ್ರೆ ಏನಂದ್ರೆ ನಮ್ಗೆ ಬೇಕಾಗಿರೋದನ್ನ ಆಸೆ ಪಡೋದು, ಬೇಡದೇ ಇರೋದನ್ನ ದ್ವೇಷ ಮಾಡೋದು. ಅದೇ ರಾಗ ದ್ವೇಷ ನಾವು ಹೋದ್ರಲ್ಲ, ಅದೇ ಸೇಮ್ ಅದೇ ಆ ಥರ. ಅದರಿಂದನೇ ನಾವು ಇಲ್ಲಿ ಕಷ್ಟಪಡ್ತಾ ಇರೋದು, ಅದರಿಂದ ನಾವು ಜನ್ಮ ತಗೊಳ್ತಾ ಇರೋದು. ಸೊ ಈ 4 ಕುಮಾರಗಳನ್ನ ನಾವು ಇದು ಯಾಕೆ ಹೇಳಿದೆ ಅಂದರೆ 6ನೇ ಶ್ಲೋಕದಲ್ಲಿ ಇದೆಲ್ಲ ಬರ್ತದೆ. 4 ಇವ್ರದ್ದು ಮೊದಲನೇ ಅವತಾರ, ಪ್ರಥಮ ಅವತಾರದಲ್ಲಿ ಇವ್ರ ಬಗ್ಗೆ ಹೇಳ್ತಾ ಇದ್ದಾರೆ 4 ಸನತ್ ಕುಮಾರಸ್. ಸೊ ಇವರು ವೈಕುಂಠಕ್ಕೆ ಬರುವಾಗ ಅಲ್ಲಿ ಇವರು ತಡೆ ಆಗ್ತಾರೆ. ಜೈ ವಿಜಯ ವೈಕುಂಠಕ್ಕೆ ಬರ್ತಾರೆ ಇವರು. ಅವಾಗ ಜೈ ವಿಜಯಗಳು ದ್ವಾರಪಾಲಕರು ಅವ್ರು ತಡೆ ಹಾಕ್ಬಿಟ್ಟು ನೀವು ಹೋಗ್ಬಾರ್ದು, ಪ್ರವೇಶ ಇಲ್ಲ ಅಂತ ಹೇಳುವಾಗ ಇವ್ರಿಗೆ ಸ್ವಲ್ಪ ಕೋಪ ಬರುತ್ತೆ. ಅವಾಗ ಇವರು ಕೋಪ ಬಂದು ಇವರು ಬ್ರಹ್ಮವಾದಿಗಳು, ಇವರು ಅವಾಗ ಇನ್ನೂ ಭಕ್ತರಾಗಿರಲ್ಲ, ಇವರು ಬ್ರಹ್ಮವಾದಿಗಳಾಗಿರ್ತಾರೆ. ಭಗವಂತನಿಗೆ ರೂಪನೇ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಆದ್ಮೇಲೆ ಬ್ರಹ್ಮವಾದಿಗಳು ಮುಖ್ಯವಾಗಿ ಏನಂದ್ರೆ ಭೌತಿಕ ಪ್ರಪಂಚದಿಂದ ದೂರ ಇರ್ತಾರೆ ಅವರು. ಭಗವಂತನ ಬಗ್ಗೆ ಆಮೇಲೆ ವಿಷಯ ಅವ್ರಿಗೆ. ಭೌತಿಕ ಪ್ರಪಂಚದಿಂದ ದೂರ ಇರ್ತಾರೆ. ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಆಸೆ ಇಟ್ಕೊಳ್ಳಲ್ಲ. ಅವರೇ ಬ್ರಹ್ಮವಾದಿಗಳು. ಅವರು ಭಗವಂತನ ಇದು ಆಧ್ಯಾತ್ಮಿಕವಾದ ಇದರಲ್ಲಿ ಅಭ್ಯಾಸ ಮಾಡ್ತಾರೆ. ಆದ್ರೆ ಭೌತಿಕ ಪ್ರಪಂಚದಲ್ಲಿ ಯಾವುದೇ ಒಂದು ಆಸೆ, ಭೌತಿಕವಾದ ಕಲ್ಮಶವಾದ ಒಂದು ಇದರಲ್ಲಿ ಅವರು ಭಾಗವಹಿಸಲ್ಲ. ಅದರಿಂದ ದೂರ ಇರ್ತಾರೆ ಯಾವಾಗಲೂ. ಯಾವ ಆಸೆನೂ ಇರಲ್ಲ ಅವ್ರಿಗೆ. ಮದುವೆ ಮಾಡ್ಕೊಳ್ಳೋ ಆಸೆನೋ, ಇಲ್ಲಾಂದ್ರೆ ಅನುಭವಿಸೋ ಆಸೆನೋ, ಇಲ್ಲ ತಿನ್ನೋದ್ರ ಮೇಲೆ ಆಸೆನೋ, ಯಾವುದ್ರ ಮೇಲೆ ಯಾವ ಸ್ವತ್ತು ಆಸ್ತಿ ಸಂಪತ್ತು ಯಾವುದ್ರ ಮೇಲೆ ಅವ್ರಿಗೆ ಆಸೆ ಇರಲ್ಲ. ಮುಖ್ಯವಾಗಿ ಅದನ್ನ ಅವರು ಚೆನ್ನಾಗಿ ಅಭ್ಯಾಸ ಮಾಡ್ತಾರೆ ಅವರು ಬ್ರಹ್ಮವಾದಿಗಳು. ಇಲ್ಲಿ ಬರುವಾಗ ಇವ್ರಿಗೆ ಯಾವಾಗ ಪ್ರವೇಶ ಇಲ್ಲ ಅಂತ ಹೇಳ್ಬಿಡ್ತಾರೋ ಅವಾಗ ಇಬ್ರಿಗೂ ವಾದ ಪ್ರತಿವಾದ. ನಮಗೆ ನೀನು ಹೆಂಗೆ ಈ ಥರ ಹೇಳ್ತೀಯಾ, ನಾವು ಸನತ್ ಕುಮಾರಸ್ ನಾವು 4 ಅವ್ರಿಗೆ 5 ವರ್ಷ ಹೆಂಗಿರ್ತಾರೋ ಹಂಗೆ ಇರ್ತಾರಂತೆ ಅವರು. ಇವ್ರು ದೊಡ್ಡವರಾಗಲ್ಲ ಅಂದ್ರೆ ಜ್ಞಾನದಲ್ಲಿ ದೊಡ್ಡವರೇ ಅವರು, ದೊಡ್ಡ ಋಷಿಗಳಂತೆ ಅವರು, ದೊಡ್ಡ ಋಷಿ ಮುನಿವರುಗಳಂತೆ ಇವರು. ಎಷ್ಟೋ ಜನ ರಾಜರಿಗೆ ಅವ್ರಿಗೆಲ್ಲ ಉಪದೇಶ ಮಾಡೋರು. ಇವರು ಭಗವಂತನ ಅವತಾರನೇ. ಏನ್ ಅವತಾರ ಅಂದ್ರೆ ಇವರು ಶಕ್ತಿ ಆವೇಶ ಅವತಾರ, ಭಗವಂತನ ಶಕ್ತಿಯಿಂದ ಬಂದಿರೋದು ಇವರು. ಅಂದ್ರೆ ಇವರು ವಿಷ್ಣು ತತ್ವ ಅಲ್ಲ, ಇವರು ಜೀವತತ್ವನೇ, ವಿಭಿನ್ನಾಂಶಗಳು. ಇವರು ವಿಭಿನ್ನಾಂಶಗಳೇ, ಇವರು ಶಕ್ತಿ ಆವೇಶ ಅವತಾರಗಳು. ಶಕ್ತಿಯಿಂದ ಭಗವಂತನ ಶಕ್ತಿ ಆವೇಶ, ಸಾಂಶಗಳು ಬಂದು ವಿಷ್ಣು ತತ್ವಗಳವರು. ಇವರು ವಿಭಿನ್ನಾಂಶಗಳು ಇವರು. ಸೊ ಇವರು ವಿಷ್ಣು ತತ್ವ ವರ್ಗದಲ್ಲಿ ಬರಲ್ಲ ಇವರು. ಸೊ ಈ ತರ ಅವಾಗ ವಿಷ್ಣು ಇವರಿಬ್ರು ವಾದ ಪ್ರತಿವಾದ ಆದ್ಮೇಲೆ ಇವರು ಶಾಪ ಕೊಟ್ಬಿಡ್ತಾರೆ ಇವರಿಗೆ, ಜೈ ವಿಜಯಗೆ, ನೀವು ರಾಕ್ಷಸರಾಗ್ಬಿಡ್ರಿ ಅಂತ. ಆವಾಗ ವಿಷ್ಣು ಬರ್ತಾರೆ. ವಿಷ್ಣು ಬಂದು ಇವ್ರ ಹತ್ರ ಮಾತಾಡ್ತಾರೆ, ಸನತ್ ಕುಮಾರಸ್ ಹತ್ರ ಮಾತಾಡ್ತಾರೆ. ಅವ್ರದ್ದೇನು ತಪ್ಪಿಲ್ಲ, ಇಡೀ ವೈಕುಂಠದಲ್ಲಿ ಯಾರೇ ನನ್ನ ಭಕ್ತರು ತಪ್ಪು ಮಾಡಿದ್ರೆ ಅದು ನಾನೇ ಅದಕ್ಕೆ ಜವಾಬ್ದಾರಿ, ಅದರಿಂದ ನೀವು ಅವ್ರನ್ನ ಕ್ಷಮಿಸ್ಬಿಡಿ. ಸೊ ಅದಕ್ಕೆ ಅವ್ರಿಗೆ ಒಂದು ಆಪ್ಷನ್ ಕೊಡ್ತಾರೆ ವಿಷ್ಣು. 3 ಮನುಷ್ಯ ಜನ್ಮ, ರಾಕ್ಷಸ ಜನ್ಮ ನೀವು ತಗೊಂಡು ಮತ್ತೆ ವಾಪಸ್ ಬರ್ಬೋದು, ಇಲ್ಲಾಂದ್ರೆ 6 ಜನ್ಮ ನೀವು ಮನುಷ್ಯ ಜನ್ಮ ತಗೊಂಡು ನೀವು ಭೌತಿಕ ಪ್ರಪಂಚದಲ್ಲಿ ಇದ್ಬಿಟ್ಟು ಆಮೇಲೆ ವಾಪಸ್ ಬರ್ಬೋದು. ಅಂದ್ರೆ ಇವ್ರು ಏನು ಹೇಳ್ತಾರೆ, ನಾವು ಬೇಗ ನಾವು ನಿಮಗೆ ಸೇವೆ ಮಾಡಬೇಕು, ನಮ್ಗೆ 6-7 ಜನ್ಮನ ಎತ್ಕೊಳಕ್ ಆಗಲ್ಲ, ನಾವು ಬೇಗ ನಿಮ್ಮ ಹತ್ರ ಬಂದ್ಬಿಡ್ತೀರಿ, ನಾವು ರಾಕ್ಷಸ ಜನ್ಮ ಎತ್ಕೊಂಡ್ರೂ ಪರವಾಗಿಲ್ಲ, ಇಲ್ಲೇ ಬಂದ್ಬಿಡ್ತೀರಿ ಅಂತ ಹೇಳಿ ಆ ರಾಕ್ಷಸ ಜನ್ಮ ಎತ್ಕೊಂತಾರೆ. ಆವಾಗಲೇ ಅವ್ರು ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಆಮೇಲೆ ಇದು ರಾವಣ, ಕುಂಭಕರ್ಣ, ಆಮೇಲೆ ದಂತವಕ್ರ, ಇನ್ನೊಂದು ಯಾರು ಶಿಶುಪಾಲ, ದಂತವಕ್ರ, ಈ 3 ಜನ್ಮಗಳು ಎತ್ಕೊಂತಾರೆ. ಇಬ್ರು ಎತ್ಕೊಂಡು ಮತ್ತೆ ಭಗವಂತನ ಹತ್ರ ವಧ ಮಾಡಿಸ್ಕೊಂಡು ಮತ್ತೆ ವಾಪಸ್ ಬಂದ್ಬಿಡ್ತಾರೆ, ಈ ವೈಕುಂಠಕ್ಕೆ ವಾಪಸ್ ಅಂತ ಬರ್ತಾರೆ. ಇದೇ ನಾವು ಇದೆಲ್ಲ ಭಾಗವತಮಲ್ಲಿ ಇರೋದು. ಹಿರಣ್ಯಕಶಿಪು ನಾವು ವಧ ಮಾಡೋದು, ಪ್ರಹ್ಲಾದನ ಕಥೆ ಇದೆಲ್ಲ ಬರುತ್ತೆ. ಸೊ ಈ ಥರ ಇದು ಏನೋ ಈ 4 ಸನತ್ ಕುಮಾರದು ಪ್ರಥಮ ಅವತಾರ. ದ್ವಿತೀಯ ಅವತಾರ ಏನು ಅಂದರೆ ಇವ್ರದ್ದು ಯಾರಪ್ಪ ಅದು, ನಾರದ ಮುನಿದು ನಾರದ ಮುನಿ ಅಲ್ವಾ ಅದು ದ್ವಿತೀಯ. ಅದು 7ನೇ ಶ್ಲೋಕ ಓದಿ ಅನುವಾದ.
ಋಷಿಕಲ್ಪದಲ್ಲಿ ಪರಮ ಪುರುಷನು ದೇವರ್ಷಿ ನಾರದರ ಅವತಾರ ಮೂರನೇ ಶಕ್ತ್ಯಾವೇಶ ಅವತಾರವನ್ನು ಧರಿಸಿದನು. ದೇವತೆಗಳಲ್ಲಿ ನಾರದರು ಮಹರ್ಷಿಗಳು. ಅವರು ಭಕ್ತಿ ಸಾಧನೆ ಮತ್ತು ನೈಷ್ಕರ್ಮ್ಯವನ್ನು ಬೋಧಿಸುವ ವೇದ ಪ್ರತಿಪಾದನೆಯನ್ನು ಸಂಗ್ರಹಿಸಿದರು. ನಾರದ ಮುನಿ ಬಂದು ಅವ್ರ ಮುಖ್ಯವಾದ ಸೇವೆ, ಇವರು ಶಕ್ತಿ ಆವೇಶ ಅವತಾರೆ. ನಾರದ ಮುನಿನು ಭಗವಂತನ ಇದಕ್ಕೆ ಬರಲ್ಲ, ಸ್ವಾಂಶದಲ್ಲಿ ಬರಲ್ಲ. ಅವರು ಶಕ್ತಿ ಆವೇಶ ಅವತಾರ, ಭಗವಂತನ ಆವೇಶದಲ್ಲಿ ಒಂದು ಇವರ ಶಕ್ತಿ. ಈ ಹನುಮಾನ್ ಹೆಂಗೆ ಆಗ, ಈಗ ಹನುಮಾನಿಗೆ ಲಂಕೆಯಿಂದ ಇದು ರಾಮೇಶ್ವರದಿಂದ ಲಂಕೆವರೆಗೂ ಹಾರ್ಕೊಂಡು ಹೋಗುವಷ್ಟು ಶಕ್ತಿ ಇಲ್ಲ ಅವ್ರಿಗೆ, ಆದ್ರೆ ಭಗವಂತ ಅವ್ರಿಗೆ ಆ ಶಕ್ತಿ ಕೊಡ್ತಾರೆ. ರಾಮನೇ ಅವ್ರಿಗೆ ಆ ಶಕ್ತಿ ಕೊಟ್ಟು ಲಂಕೆಗೆ ಹಾರ್ಕೊಂಡು ಹೋಗೋ ತರ ಒಂದು ಇದು ಕೊಡ್ತಾರೆ ಅವ್ರಿಗೆ ಶಕ್ತಿ. ಅಂದ್ರೆ ಭಗವಂತನಲ್ಲಿರೋ ಏನೋ ಶಕ್ತಿ ಇದೆಯೋ ಆ ಶಕ್ತಿನ ಅವರು ಪಡ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಭಗವಂತ ಅವ್ರಿಗೆ ಎಂಪವರ್ಮೆಂಟ್, ಆ ಶಕ್ತಿನ ಹೇಳ್ಕೊಂತಾರೆ ಇವರು. ಆ ಶಕ್ತಿನ ಅವ್ರಿಗೆ ಆವೇಶ ಮಾಡ್ತಾರೆ ಅವರು. ಅವಾಗ ಆ ಶಕ್ತಿಯಿಂದ ಅವ್ರು ಏನ್ ಬೇಕಾದ್ರೂ ಮಾಡಬಲ್ಲ. ಸೊ ಅದಕ್ಕೆ ಇವರು ನಾರದ ಮುನಿ, ಇವರು ದೇವತೆಗಳಲ್ಲಿ ಋಷಿ. ಇವರು ಎಲ್ಲಾ ದೇವತೆಗಳಿಗೆ, ಅದಕ್ಕೆ ದೇವರ್ಷಿ ನಾರದ ಅಂತ ಹೆಸರು ಅವರಿಗೆ. ಎಲ್ಲಾ ದೇವತೆಗಳಿಗೂ ಋಷಿ ಅವರು. ಸೊ ಅವ್ರು ಏನಕ್ಕೆ ಇಲ್ಲಿ ಅವ್ರು ಏನಕ್ಕೆ ಅವತಾರ ತಗೊಂಡಿದೆ ಅಂದ್ರೆ ಭಕ್ತಿ ಸೇವೆನ ಎಲ್ರಿಗೂ ಹೇಳ್ಕೊಡಕ್ಕೆ. ಭಕ್ತಿನಲ್ಲಿರೋ ಉಪದೇಶಗಳು ಅವ್ರದ್ದು ಒಂದು ನಾರದ ಪಂಚರಾತ್ರವ್ಯ ಅಂತ ಒಂದು ಪುಸ್ತಕ ಇದೆ. ಅದು ತುಂಬಾ ವಿಶೇಷವಾದ ಒಂದು ಗ್ರಂಥ. ಅದು ನಾರದರು ಬರೆದಿರೋದು. ಅದನ್ನ ಎಲ್ಲ ಉಪದೇಶನೂ ಅದು ಮಾಡೋದಕ್ಕೇನೆ ನಾರದ ಅವತಾರ ತಗೊಂತಾರೆ. ಇದು ಭಗವಂತ ಬ್ರಹ್ಮ ಸೃಷ್ಟಿ ಮಾಡ್ತಾರೆ ಅವ್ರನ್ನ, ನಾರದನ. ಈ ನಾರದ ಬಂದು ತುಂಬಾ ಜನಗಳಿಗೆ ಇದು ಗುರು. ಇವರು ವ್ಯಾಸ ಮಹರ್ಷಿಗೆ ಅವರೇ ಗುರು. ಆಮೇಲೆ ಇವರು ಇನ್ನೊರು ಯಾರೋ ಇದು ಪ್ರಹ್ಲಾದರಿಗೆ ಅವರೇ. ತುಂಬಾ ಜನಕ್ಕೆ ಇವರು ಗುರುವಾಗಿದ್ದು, ಇವರು ಮುಖ್ಯವಾದ ಇದೇನಂದ್ರೆ ಎಲ್ಲೋದನ್ನು ಪ್ರಚಾರ ಮಾಡೋದು, ಬದ್ಧ ಆತ್ಮಗಳನ್ನ ಎಲ್ಲಾರನ್ನೂ ಅವ್ರನ್ನ ಬಿಡುಗಡೆ ಮಾಡೋದು. ಎಲ್ಲ ಬದ್ಧ ಆತ್ಮಗಳನ್ನ ಬಿಡುಗಡೆ ಮಾಡಿ ಅವ್ರನ್ನ ಭಕ್ತರು ಮಾಡಿ ಭಗವಂತ ಹತ್ರ ಕಳಿಸೋದೇ ಮುಖ್ಯವಾದ ಒಂದು ಇವ್ರದ್ದು ಸೇವೆ. ಪ್ರಚಾರ ಮಾಡೋದೇ ಮುಖ್ಯವಾದ ಸೇವೆ ಇವ್ರದ್ದು. ಸೊ ಈ ತರ ನಾರದ ಮುನಿ ಒಂದ್ಸಲ ಏನ್ ಮಾಡ್ತಾರೆ, ಕಾಡಲ್ಲಿ ಹೋಗ್ತಾ ಇರ್ತಾರೆ. ಕಾಡಲ್ಲಿ ಹೋಗ್ತಾ ಇರುವಾಗ ಅಲ್ಲಿ ಒಬ್ಬ ಇವನು ಬೇಟೆಗಾರ. ಆ ಬೇಟೆಗಾರ ಏನ್ ಮಾಡ್ತಾನೆ ಅಂದ್ರೆ ಎಲ್ಲಾ ಪ್ರಾಣಿಗಳನ್ನು ಸಾಯಿಸ್ತಾ ಇರ್ತಾನೆ. ಅರ್ಧ ಪ್ರಾಣ ಸಾಯಿಸ್ಬಿಟ್ಟು ಅರ್ಧ ಪ್ರಾಣ ಹಂಗೆ ಬಿಟ್ಬಿಡ್ತಾನೆ. ಅದು ಪಾಪ ಇದ್ ಮಾಡ್ಕೊಂಡು ನರಳ್ಕೊಂಡು ತುಂಬಾ ಕಷ್ಟ ಬೀಳ್ತಾ ಇರುತ್ತೆ. ಎಲ್ಲಿ ನೋಡಿದ್ರೆ ಇದೇ ತರ ಇದೆ, ಅಡವಿ ಫುಲ್ ಕಾಡೇ ತರ ಇದೆ. ನಾರದ ಮುನಿಗೆ ನೋಡ್ಬಿಟ್ಟು ತುಂಬಾ ಇದಾಗ್ಬಿಡುತ್ತೆ. ಏನಪ್ಪ ಈ ತರ ಮಾಡ್ತಾ ಇದ್ದೀನಿ, ಯಾರಪ್ಪ ಹಿಂಗೆ ತರ ಮಾಡ್ತಾ ಇರೋದು ಅಂತ ಹುಡ್ಕೊಂಡು ಹೋದ್ರೆ ಈ ಬೇಟೆಗಾರ, ಹೆಸರು ತುಂಬಾ ಚೆನ್ನಾಗಿದೆ ಮರ್ತೋಗ್ಬಿಟ್ಟೆ. ಆ ಬೇಟೆಗಾರ ನೋಡ್ಬಿಟ್ಟು, ಯಾಕಪ್ಪ ನೀನು ಈ ತರ ಮಾಡ್ತಾ ಇದೆಯಾ, ನಿನಗೇನು ಬೇರೆ ನಿನಗೆ ಒಳ್ಳೆ ಜ್ಞಾನ ಏನಿಲ್ವಾ ನಿನಗೆ, ನಿನ್ನ ಕಾಲ ಕನಿಕರ ಅಂತ ಏನಿಲ್ಲ ನಿನ್ನ ಹತ್ರ, ಈ ಥರ ಪ್ರಾಣಿಗಳನ್ನೆಲ್ಲ ಅರ್ಧ ಸಾಯಿಸ್ಬಿಟ್ಟು ಹಂಗೆ ಬಿಡ್ತಾ ಇದೆಯಲ್ಲ, ನಿನ್ನ ಏನು ಉದ್ದೇಶ ನಿಂದು ಅಂತ ಕೇಳ್ತಾರೆ. ಏನು ನಿನ್ನ ಜೀವನದಲ್ಲಿ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನೇನು ಮಾಡೋದು, ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಇದು ವೃತ್ತಿ, ಅದು ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ, ಯಾರಿಗೋಸ್ಕರ ಇದೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಇನ್ಯಾರಿಗೋಸ್ಕರ ಮಾಡ್ತಾ, ನಾನು ಹೆಂಡತಿ ಮಕ್ಕಳಿಗೋಸ್ಕರ ಮಾಡ್ತಾ ಇದ್ದೀನಿ, ಅವ್ರನ್ನೆಲ್ಲ ನಾನು ಸಾಕ್ಬೇಕಲ್ಲ, ಅದಕ್ಕೆ ನಾನು ಮಾಡ್ತಾ ಇದ್ದೀನಿ. ಸರಿ, ನಿನ್ನ ಹೆಂಡತಿ ಮಕ್ಕಳ ಹತ್ರ ಕೇಳ್ಕೊಂಬ, ಈ ತರ ನಾನು ನಿಮ್ಗೋಸ್ಕರ ಮಾಡ್ತಾ ಇದ್ದೀನಿ, ಇದರಲ್ಲಿ ಎಷ್ಟೋ ಪಾಪಕರ್ಮಗಳಿದೆ, ನೀವು ಸ್ವಲ್ಪ ತಗೊಂತೀರಾ ಅಂತ ಕೇಳ್ಕೊಂಬ ಅಂತ ಹೋಗಿ ಕೇಳ್ಕೊಂಬ ಅಂತ ಕಳಿಸ್ತಾರೆ. ಇವ್ರು ಹೋಗಿ ಕೇಳ್ತಾರೆ ಬೇಟೆಗಾರ. ಅವನು ಹೋಗಿ ಕೇಳಿದ್ರೆ ಹೆಂಡತಿ ಹತ್ರ ಕೇಳಿದ್ರೆ, ನನಗೇನು ಗ್ರಾಚಾರ, ನೀನೇ ಸಂಸಾರ ನಡೆಸೋ, ನೀನೇ ತಗೋಗು ಅಂತ ಹೇಳ್ತಾರೆ. ಮಕ್ಕಳು ಅದೇ ತರ ಹೇಳ್ತಾರೆ. ಆಮೇಲೆ ನಾರದ ಮುನಿ ಹತ್ರ ಬಂದು ಹೇಳ್ತಾರೆ, ಈ ತರ ಹೆಂಡತಿ ಮಕ್ಕಳು ಈ ತರ ಹೇಳ್ತಾರೆ, ನೋಡ್ತಾ ನೀನು ಯಾರಿಗೋಸ್ಕರ ಕಷ್ಟ ಪಡ್ತಾ ಇದೆಯೋ, ಯಾರಿಗೋಸ್ಕರ ಈ ಪಾಪಕರ್ಮಗಳನ್ನ ತಗೊಂತಾ ಇದೆಯೋ, ಯಾರಿಗೋಸ್ಕರ ಈ ಚಿತ್ರಹಿಂಸೆ ಎಲ್ಲ ಮಾಡ್ತಾ ಇದೆಯೋ, ಅವರೇ ನಿನ್ನ ಬೃಹಾರಿ, ಅವರ ಹೆಸರು ಬೃಹಾರಿ, ಅವರೇ ನಿನ್ನ ಪಾಪಕರ್ಮ ನೀನೇ ತಗೋ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ನೀನ್ ಯಾಕೆ ಈ ಕೆಲಸ ಮಾಡಕ್ ಹೋಗ್ತೀಯ ಅಂತ ಹೇಳಿದ್ರೆ, ಹೌದಲ್ವಾ, ನಾನು ಮಾಡ್ತಾ ಇರೋದು ತಪ್ಪಲ್ವಾ ಅಂತ ಆವಾಗ ಅವ್ನಿಗೆ ಸಾಕ್ಷಾತ್ಕಾರ ಬರುತ್ತೆ. ಅವಾಗ ನಾನು ಏನ್ ಮಾಡ್ಬೇಕು ಅಂತ ಕೇಳ್ತಾನೆ. ಏನು ಗೊತ್ತಿಲ್ವಲ್ಲ ಅವ್ನಿಗೆ, ನಾನು ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ನಾರದ ಮುನಿ ಹೇಳ್ತಾನೆ, ನೀನು ತುಳಸಿ ಗಿಡ ಹತ್ರ ಕೂತ್ಕೊಂಡು ನಿನ್ ಭಗವಂತನ ನಾಮ ಹೇಳ್ಕೊ, ನಿನ್ ಭಗವಂತನ ನಾಮ, ನಿನಗೆ ಉಪದೇಶ ಮಾಡ್ತೀನಿ, ನಾನು ನಿನಗೆ ಮಂತ್ರೋಪದೇಶ ಮಾಡ್ತೀನಿ. ಆ ಮಂತ್ರೋಪದೇಶ ಮಾಡ್ಕೊಂಡಿದ್ರೆ ನಿನಗೆ ಭಗವಂತನೇ ನಿನ್ನೆ ಅವರು ಇದು ಮಾಡ್ಕೊತಾರೆ ಅಂತ ಹೇಳುವಾಗ ಅವರು ತುಳಸಿ ಹತ್ರ ಗಿಡ ಹತ್ರ ಕೂತ್ಕೊಂಡು ನಾಮ ಉಪದೇಶ ಮಾಡ್ತಾರೆ. ಮಾಡ್ತಾ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಎಲ್ಲ ಬಂದು ಸೇರ್ಬಿಡುತ್ತೆ ಅವ್ರಿಗೆ. ಅವ್ರ ಮನೆಗೆ ಇದು ತರಕಾರಿ ಅದು ಇದು ಎಲ್ಲ ಹೋಗಿ ಸೇರ್ತಾ ಇರುತ್ತೆ. ಇವ್ರಿಗೂ ಪ್ರಸಾದನೂ ಕೊಟ್ಬಿಡ್ತಾರೆ. ಯಾಕಂದ್ರೆ ಇವ್ರು ಶಕ್ತಿ ಆವೇಶ ಅವತಾರ ನಾರದ ಮುನಿ. ಅವ್ರು ಏನ್ ಅನ್ಕೊಂಡ್ರೆ ನಡೆಯುತ್ತೆ ಅದು. ಅಷ್ಟೊಂದು ಇದು ಶುದ್ಧ ಭಕ್ತರು ಅವರು. ಆಮೇಲೆ ಭಗವಂತನ ಅವತಾರ ಅವರು. ಆತರ ನಾರದ ಮುನಿ ಏನ್ ಮಾಡ್ತಾರೆ ಅಂದ್ರೆ, ಪ್ರತಿಯೊಬ್ಬರಿಗೂ ಎಲ್ಲೋದ್ರೂ ಭಕ್ತಿ ಕೊಡೋದು ಅವ್ರಿಗೆ. ಯಾರ್ಯಾರೆಲ್ಲ ಭಕ್ತಿ ಸೇವೆಯಿಂದ ಹೊರಗಡೆ ಇದ್ದಾರೋ ಅವ್ರನ್ನೆಲ್ಲ ಭಕ್ತಿ ಸೇವೆಯಿಂದ ಆ ವರ್ಗಕ್ಕೆ ಕರ್ಕೊಂಬಂದ್ಬಿಡ್ತಾರೆ ಇವರು. ಆ ಭಕ್ತಿ ಸೇವೆ ಭಕ್ತಿ ಸಂಘ ಆ ಸತ್ಸಂಗದಲ್ಲಿ ಕರ್ಕೊಂಬಂದು ಅವ್ರನ್ನ ಡೆಲಿವರಿ ಮಾಡ್ಬಿಡ್ತಾರೆ. ಅದು ಧ್ರುವ ಮಹಾರಾಜನು ಅವರೇ ಮಾಡಿರೋದು. ಧ್ರುವ ಮಹಾರಾಜ್ ಈ ತರ ತುಂಬಾ ವಿಷಯ ಎಲ್ಲ ದೊಡ್ಡ ಭಕ್ತರನ್ನೆಲ್ಲ ಇವರು ನಾರದ ಮುನಿ ಏನ್ ಮಾಡ್ತಾರೆ, ಅವರು ಈ ಲೌಕಿಕ ಪ್ರಪಂಚದಿಂದ ಅವ್ರಿಗೆ ಆಸೆ ಎಲ್ಲ ಬಿಡಿಸಿ
ಹೆಂಗಾದ್ರೂ ಭಕ್ತಿ ಸೇವೆ ಕೊಡಿಸಿ ಅವ್ರನ್ನ ಭಕ್ತರು ಮಾಡ್ತಾ ಇರ್ತಾರೆ. ಅದೇ ಈ ಭಕ್ತಿ, ಇದು ನಾರದ ಮುನಿ ಅವತಾರ. ನೆಕ್ಸ್ಟ್ ಇನ್ನೊಂದು ಯಾವ್ದು ಹೇಳಿದೆ ನಮ್ಮೂರು, ಇದು ವರಾಹ ಅವತಾರ. ಮೂರನೇದು ಬಂದು ವರಾಹ ಅವತಾರ. ಸೊ ವರಾಹ ಅವತಾರ ಅಂದರೆ ಸೌಕರ ಅವತಾರ ಅಂತ ಹೇಳ್ತಾರೆ. ಅದು ಸಂಸ್ಕೃತದಲ್ಲಿ ಸೌಕರ ಅವತಾರ ಅಂತ. ವರಾಹ ಅವತಾರ ಏನಕ್ಕೋಸ್ಕರ ಭಗವಂತ ಈ ಅವತಾರ ತಗೊಂಡ್ರು ಅಂದರೆ, ಈ ಭೂಮಿ ದೇವಿ ಏನಾಯ್ತಂದ್ರೆ ಕೆಳಗಡೆ ರಸತಲ ಲೋಕದಲ್ಲಿ ಬಿದ್ದೋಗ್ಬಿಡ್ತಾರೆ. ಆ ರಸತಲ ಲೋಕದಲ್ಲಿ ಬಿದ್ದೋದ್ರೆ ಅಷ್ಟು ಕೀಳ್ಮಟ್ಟವಾದ ಒಂದು ಸ್ಥಳಕ್ಕೆ ಹೋಗ್ಬೇಕಾದ್ರೆ ಯಾವ ಒಂದು ಜನ್ಮ ತಗೊಂಡ್ರೂ ಆಗಲ್ಲ. ಅದು ಹಂದಿ ಜನ್ಮ ತಗೊಂಡ್ರೆ ಮಾತ್ರನೇ ಆಗುತ್ತೆ. ಅಂದ್ರೆ ಈ ತರ ಹಂದಿಗಳಲ್ಲ, ಭಗವಂತಂದು ವಿಶೇಷವಾದ ಒಂದು ಅವತಾರ ಅದು ವರಾಹ ಅವತಾರ. ಆ ಜನ್ಮ ತಗೊಂಡು ಕೆಳಗಡೆ ಹೋಗಿ ಭೂಮಿನ ತಗೊಂಡು ಬರ್ತಾ ಇರ್ತಾರೆ. ಭೂಮಿನ ತಗೊಂಡು ಆ ಕೊಂಬಿದೆಯಲ್ಲ, ಕೊಂಬಲ್ಲಿ ಸಿಕ್ಕಾಕಿಸ್ಕೊಂಡು ಬರ್ತಾ ಇರ್ತಾರೆ. ಅದನ್ನು ಆಚಾರ್ಯಸು ಏನು ಅದನ್ನ ವರ್ಣನೆ ಕೊಡ್ತಾರೆ ಅಂದ್ರೆ, ಚಂದ್ರನ್ನ ತಲೆ ಮೇಲೆ ಹೊತ್ಕೊಂಡು ಬಂದ್ರೆ ಎಷ್ಟು ಅಂದವಾಗಿರುತ್ತೆ ಅಷ್ಟು ಅಂದವಾಗಿರುತ್ತೆ ಅಂತ. ಅದು ಆ ಕೊಂಬುಗೆ ಸಿಕ್ಕಾಕಿಸ್ಕೊಂಡು ಭೂಮಿ ದೇವನ ಕರ್ಕೊಂಡ್ ಬರ್ತಾ ಇರ್ತಾರೆ. ಆ ಬರ್ತಾ ಇರುವಾಗ ಏನಾಗುತ್ತೆ ಅಂದ್ರೆ ಹಿರಣ್ಯಾಕ್ಷ ನೋಡ್ಬಿಡ್ತಾನೆ. ಇದಕ್ ಮುಂದೆನೆ ಹಿರಣ್ಯಾಕ್ಷ ಏನ್ ಮಾಡ್ತಾ ಇದ್ದಾನೆ, ಎಲ್ರ ಹತ್ರ ಜಗಳ ಆಡೋದು. ಹಿರಣ್ಯಾಕ್ಷ ಅಂದ್ರೆ ಏನರ್ಥ ಅಂದ್ರೆ, ಹಿರಣ್ಯ ಅಂದ್ರೆ ಚಿನ್ನ, ಹಿರಣ್ಯಾಕ್ಷ ಅಂದ್ರೆ ಎಲ್ಲಿ ನೋಡಿದ್ರು ಚಿನ್ನ ತೆಗೆಯೋದು ಅವನ ಕೆಲಸ. ಹುಡ್ಕೋದು, ಎಲ್ಲಿ ಚಿನ್ನ ಇದೆ ಎಲ್ಲ ಚಿನ್ನ ಇದೆ ಹುಡ್ಕೋದು. ಆಮೇಲೆ ಎರಡು ಸ್ವಭಾವ ಒಂದು, ಎಲ್ಲಿ ನೋಡಿದ್ರು ಚಿನ್ನ ಹುಡ್ಕೋದು, ಚಿನ್ನ ತಗೊಂಡ್ಬರೋದು. ಆಮೇಲೆ ಎಲ್ಲಾರನ್ನೂ ಜಗಳಕ್ಕೆ ಕರೆಯೋದು, ಬಾ ಜಗಳಕ್ಕೆ ಬಾ ಯುದ್ಧ ಮಾಡೋಣ ಬಾ ಅಂತೇಳಿ, ನೀನ್ ದೊಡ್ಡ ರಾಜ ಅಲ್ಲ ಬಾ ಯುದ್ಧ ಮಾಡೋಣ ಅಂತ. ಆ ತರ ಬರ್ತಾ ಇವಾಗ ಹಿರಣ್ಯಾಕ್ಷ ಆ ಕಡೆ ಬರ್ತಾ ಇದ್ರೆ ಒಂದ್ಸಲ ಏನ್ ಮಾಡ್ತಾನೆ, ವರುಣ ದೇವ್ರ ಹತ್ರ ಹೊಟ್ಟೋಗ್ಬಿಡ್ತಾನೆ. ವರುಣ ದೇವ್ರ ಹತ್ರ ಹೊಟ್ಟೋಗ್ಬಿಟ್ರೆ ಆ ವರುಣ ದೇವ್ರ ಹತ್ರ ಹೇಳ್ತಾನೆ, ನೀನು ವರುಣ ದೇವ್ರು, ನೀನು ಈ ಸಮುದ್ರಕ್ಕೆ ರಾಜ, ನಿಂತರ ಒಂದು ಪರಾಕ್ರಮಶಾಲಿ ಯಾರು ಇಲ್ಲ, ನಾನು ಕೇಳಿದ್ದೀನಿ ನಿನ್ ಬಗ್ಗೆ, ಬಾ ಯುದ್ಧ ಮಾಡೋಣ ಬಾ ಅಂತ ಹೇಳ್ತಾನೆ. ಬಾ ಅವ್ರು ಹೇಳ್ತಾರೆ, ಅವ್ರೇನ್ ಹೇಳ್ತಾರೆ ಅಂದ್ರೆ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ, ಇಂಥವ್ರ ಹತ್ರ ನಾವು ಅದಕ್ಕೆ ಶಾಂತಿ ಬೇಕು ಅಂತ ಹೇಳುತ್ತೆ. ಅದಕ್ಕೆ ಆ ಬ್ರಾಹ್ಮಣ ಗುಣಗಳೆಲ್ಲ ಅವ್ರ ದೇವತೆಗಳ ಹತ್ರ ಇರ್ತದೆ. ಅವ್ರೇನ್ ಹೇಳ್ತಾರೆ, ಯೋಚನೆ ಮಾಡ್ಬಿಟ್ಟು, ನೋಡಪ್ಪ ನೀನು ದೊಡ್ಡ ಮಹಾಪರಾಕ್ರಮಶಾಲಿ, ನೀನು ನನ್ಗೆ ವಯಸ್ಸಾಗ್ಬಿಟ್ಟಿದೆ, ನಿನ್ನ ಹತ್ರ ಜಗಳ ಆಡೋಷ್ಟು ಯೋಗ್ಯತೆ ನನಗಿಲ್ಲ, ಶಕ್ತಿನೂ ನನ್ನ ಹತ್ರ ಇಲ್ಲ, ಕಳ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ನಮ್ಮ ಬಾಸ್ ಒಬ್ರು ಇದ್ದಾರೆ, ಅವ್ರ ಹತ್ರ ನಾನು ಕಳಿಸ್ತೀನಿ, ಎಲ್ಲಿದ್ದಾರೆ ಹೇಳು ಅಂತ ಹೇಳ್ತಾನೆ. ಆಮೇಲೆ ನಾರದ ಮನೆ ಹತ್ರ ಹೋಗು ಅಂತ ಹೇಳ್ತಾರೆ. ನಾರದ ಮನೆ ಬ್ರಹ್ಮ ಹತ್ರ ಹೋಗು ಅಂತ ಹೇಳ್ತಾರೆ. ಅವ್ರ ಹತ್ರ ಕಳಿಸಿದ್ರೆ ಅವ್ರು ಹೇಳ್ತಾರೆ, ಮೇಲೆ ವೈಕುಂಠದಲ್ಲಿ ಹಿರಣ್ಯಾಕ್ಷ ಇವರು ಬರ್ತಾ ಇದ್ದಾರೆ, ವಿಷ್ಣು ವೈಕುಂಠಪತಿ, ಅವ್ರ ಹತ್ರ ಹೋಗಪ್ಪ, ಅವ್ರು ನಿನಗೆ ಸರಿಯಾದ ಒಂದು ವ್ಯಕ್ತಿ, ನಿನ್ ಜೊತೆ ಕಾಂಪಿಟೇಟಿವ್ ಆಗಿ ಆಡೋದಕ್ಕೆ ಅಂತ. ಸರಿ, ಎಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಸ್ಥಳ ಹೇಳಿದ್ರೆ ಹುಡ್ಕೊಂಡು ಹೋಗ್ತಾ ಇರ್ತಾನೆ. ಈ ತರ ಅವರು ರಸತಲದಿಂದ ಬರ್ತಾ ಇದ್ದಾರೆ, ಕರೆಕ್ಟಾಗಿ ಹೇಳ್ಬಿಡ್ತಾರೆ ದಾರಿ. ಈ ರಸತಲದಿಂದ ಭೂಮಿ ದೇವಿನ ತಗೊಂಡು ಬರ್ತಾ ಇದ್ದಾರೆ, ನೀನು ಅಲ್ಲೋಗಿ ಅವ್ರ ಹತ್ರ ಆಡು, ಯುದ್ಧ ಮಾಡು ಅಂತ ಹೇಳ್ಬಿಡ್ತಾರೆ. ಕರೆಕ್ಟಾಗಿ ಅವ್ನು ರಸತಲ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಹೋಗ್ತಾ ಇರುವಾಗ ಆ ಕಡೆ ವಿಷ್ಣು ಬರ್ತಾ ಇರ್ತಾರೆ. ಬರ್ತಾ ಇದ್ರೆ ಭೂಮಿ ಜೊತೆಯಲ್ಲಿ ಹೆಂಡತಿ ಇದಾರಲ್ಲ, ಅವಾಗ ಇವನು ಬೇಕಂತ ಅದೇ ಟೈಮಲ್ಲಿ ಕೇಳ್ತಾನೆ, ನೀನೇನಾ ವಿಷ್ಣು, ಬಾ ಜಗಳಾಡೋಣ ಬಾ ಅಂತ ಹೇಳ್ತಾರೆ, ಯುದ್ಧ ಮಾಡೋಣ ಬಾ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾನೆ ವಿಷ್ಣು ಅಂತ. ಅವಾಗ ವಿಷ್ಣು ಹೇಳ್ತಾರೆ, ಏನು ಮಾತಾಡೋಲ್ಲ. ಅವಾಗ ಇವನು ಏನೇನೋ ಬೈತಾನೆ, ಸಿಕ್ಕಾಪಟ್ಟೆ ಭಗವಂತನ ಬೈತಾ ಇರ್ತಾನೆ. ಇದು ಯಾಕೆ ಹೇಳ್ತಾರೆ ಅಂದ್ರೆ, ನಾಸ್ತಿಕವಾದಿಗಳು ಭಗವಂತ ಇಲ್ಲ ಅಂತ ನಂಬಿಕೆ ಇದ್ದಾರ ಏನ್ ಮಾಡ್ತಾರೆ, ಸಿಕ್ಕಾಪಟ್ಟೆ ಬೈತಾ ಇರ್ತಾರೆ ದೇವ್ರನ್ನ. ಅವ್ರನ್ನ ಹಿರಣ್ಯಾಕ್ಷಿಗೆ ಹೋಲಿಸ್ತಾರೆ. ಅಂದ್ರೆ ಹಿರಣ್ಯಾಕ್ಷ ತರ ಗುಣ ಅವ್ರಲ್ಲಿ ಇರುತ್ತೆ ಅಂತ ಅರ್ಥ. ಈ ಭಗವಂತನ ಇದು ಹೊರಗಡೆ ಬಿಸಾಕೋದು, ಅದನ್ನ ನಾಶನ ಮಾಡೋದು, ಬೆಂಕಿ ಹಚ್ಚೋದು, ಕಳ್ಳುಗಳು ಹಾಕೋದು, ಚಪ್ಪಲಿಗಳು ಹಾಕೋದು. ಇವ್ರಿಗೆ ಹಿರಣ್ಯಾಕ್ಷ, ಇವರೆಲ್ಲ ಕಲಿಯುಗದಲ್ಲಿ ಹಿರಣ್ಯಾಕ್ಷಿಗಳವರು. ಹಿರಣ್ಯಕಶಿಪು ಹಿರಣ್ಯಾಕ್ಷ ಮೊನ್ನೆ ನಡೆದಿದೆ, ಗಣಪತಿಗೆ ಆ ತರ ಆಗಿದೆ. ನಾನು ನಿಮ್ಗೆ ಹೇಳೋದಲ್ಲ, ಮೈಸೂರು ಹತ್ರ ಈ ತರ ಎಲ್ಲ ನಡೀತಾ ಇದ್ರೆ ನಾಸ್ತಿಕರು ಇವರು. ಇವರೆಲ್ಲ ಕಲಿಯುಗದಲ್ಲಿ ಇವ್ರ ಅವತಾರಗಳು, ಹಿರಣ್ಯಕಶಿಪು ಹಿರಣ್ಯಾಕ್ಷ ರಾವಣ ಅವತಾರಗಳು ಇವರೆಲ್ಲ. ಸರಿ, ಭಗವಂತ ಏನಂದ್ರೆ ಏನು ಮಾತಾಡ್ತೀರಾ ಸೈಲೆಂಟ್ ಆಗಿ ಇದ್ಬಿಟ್ಟು, ನೋಡಪ್ಪ ನೀನು ಏನೇನು ಕೆಟ್ಟ ಮಾತೆಲ್ಲ ಬೈದ್ಬಿಡ್ತಾನೆ. ಅದು ಭಾಗವತಮನ ಹಂಗೆ ವರ್ಣನೆ ಕೊಟ್ಟಿದ್ದಾರೆ. ಸರಿ, ನೀನು ಇಲ್ಲೇ ಇರೋ, ನಾನು ಬರ್ತೀನಿ, ನಿನ್ನ ಹತ್ರ ಜಗಳ ಆಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಜೊತೆನಲ್ಲಿ ಲಕ್ಷ್ಮಿ ಇದ್ದಾರಲ್ಲ, ಅವ್ರನ್ನ ಸೇಫೆಸ್ಟ್ ಜಾಗಲ್ಲಿ ಇಟ್ಬಿಟ್ಟು, ನಾವು ಇವಾಗ ಏನಾದ್ರು ಸ್ವಲ್ಪ ಜಗಳಾದ ಏನಾಡ್ತೀರಿ, ಗಂಡ ಹೆಂಡತಿ ಹೋಗ್ತಾ ಇದ್ರೆ, ಇಲ್ಲೇ ಯಾರಪ್ಪ ಬರ್ತೀನಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ಬರ್ತೀನಿ. ಆ ಥರ ವರ್ಣನೆ ಕೊಟ್ಟಿದ್ದಾರೆ. ಇವ್ರು ತಗೊಂಡೋಗಿ ಒಂದು ಸೇಫ್ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ರಕ್ಷಣೆ ಕೊಟ್ಬಿಟ್ಟು ಇವ್ರು ವಾಪಸ್ ಬರ್ತಾರೆ. ವಾಪಸ್ ಬಿಟ್ಟು ಇಬ್ರು ಜಗಳ ಆಡ್ತಾರೆ. ದೊಡ್ಡ ಗದೆ, ಇವ್ರ ಹತ್ರನೂ ಗದೆ ಇರುತ್ತೆ, ಅವ್ರ ಹತ್ರನೂ ಗದೆ ಇರುತ್ತೆ. ಸೊ ಆ ಗದೆ ತೆಗೆದು ಹಾಕ್ತಾರೆ ವಿಷ್ಣು ಮೇಲೆ, ಇವನು ಹಿರಣ್ಯಾಕ್ಷ. ಅದನ್ನ ತೆಗೆದು ಮತ್ತೆ ವಾಪಸ್ ಕಳಿಸಿ ಅದನ್ನ ಕೆಡೆ ಹಾಕ್ಬಿಡ್ತಾರೆ. ಈ ತರ ಎಷ್ಟೋ ಗದೆಗಳು ಹಾಕಿ ಎಲ್ಲ ವಾಪಸ್ ಕಳಿಸ್ಬಿಡ್ತಾರೆ. ಆಮೇಲೆ ಏನ್ ಮಾಡ್ತಾನೆ, ಶೂಲ ಎತ್ಕೊಡ್ತಾನೆ, ತ್ರಿಶೂಲ. ಆ ತ್ರಿಶೂಲ ತಗೊಂಡು ವಿಷ್ಣು ಮೇಲೆ ಹಾಕ್ತಾರೆ. ಅದಾದ್ಮೇಲೆ ಅದನ್ನು ತಗೊಂಡು ವಾಪಸ್ ಹಾಕ್ಬಿಡ್ತಾರೆ. ಆಮೇಲೆ ಏನಾಗುತ್ತೆ, ಅದಾದ್ಮೇಲೆ ಇನ್ನೊಂದು ದೊಡ್ಡ ಆಯುಧ ವಿಷ್ಣು ಮೇಲೆ ಬಿಟ್ಟು, ವಿಷ್ಣುಗೆ ಸ್ವಲ್ಪ ಏಟ್ ಬಿದ್ಮೇಲೆ ದೇವತೆಗಳಿಗೆಲ್ಲ ಭಯ ಬಂದ್ಬಿಡುತ್ತೆ. ದೇವತೆಗಳೆಲ್ಲ ನೋಡ್ತಾ ಇರ್ತಾರೆ, ಸಿನಿಮಾ ನೋಡ್ತಾ ಇರ್ತಾರೆ.
ಯಾಕಂದ್ರೆ ವಿಷ್ಣು ಗೆಲ್ಬೇಕಲ್ಲ, ವಿಷ್ಣು ಗೆಲ್ದೇ ಇದ್ರೆ ಇವ್ರಿಗೆ ಪ್ರಾಬ್ಲಮ್. ಹಿರಣ್ಯಾಕ್ಷ ಬಂದು ಅವ್ನು ಸಾಯಿಸ್ಬಿಡ್ತಾನೆ ದೇವತೆಗಳನ್ನ. ಯಾವಾಗ್ಲೂ ದೇವತೆಗಳಿಗೆ ವಿಷ್ಣು ಬಂದು ರಕ್ಷಣೆ ಆಗಿರ್ತಾರೆ. ಯಾವಾಗ ಇವ್ರಿಗೆ ವಿಷ್ಣುಗೆ ಏನಾದ್ರು ಆದ್ರೆ ಇವ್ರಿಗೆಲ್ಲ ಭಯ, ಯಾಕಂದ್ರೆ ರಾಕ್ಷಸ ಬಂದು ಅವ್ನು ಸಾಯಿಸ್ಬಿಡ್ತಾರೆ. ಅದಕ್ಕೇನ್ ಮಾಡ್ತಾರೆ, ಓ ಏನಾಗೋಯ್ತು ವಿಷ್ಣುಗೆ ಅಂತ ಹೇಳ್ಬಿಟ್ಟು ಇವರೆಲ್ಲ ಹೇಳ್ತಾರೆ ವಿಷ್ಣುಗೆ. ಈ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಹೇಳ್ತಾರಲ್ಲ ಸ್ಪೋರ್ಟ್ಸ್ ಸ್ಟಾರ್ಗೆ, ಸಚಿನ್ ತೆಂಡೂಲ್ಕರ್ ಯಾರನ್ನ ಆಡಿದ್ರೆ ಇನ್ನು ಚೆನ್ನಾಗಿ ಆಡು, ಸಿಕ್ಸರ್ ಹೊಡಿ. ಇವ್ರು ಏನ್ ಹೇಳ್ತಾರೆ ದೇವತೆಗಳು, ನೀನ್ ಆಟ ಆಡಿ ಸಾಕಪ್ಪ ಸ್ವಾಮಿ, ನೀನು ಅವ್ರನ್ನ ಫಸ್ಟ್ ವಧ ಮಾಡು ಅಂತ ಹೇಳ್ತಾರೆ ದೇವತೆಗಳೆಲ್ಲ. ನೀನ್ ಸಾಕು, ನಿನ್ ಆಟ ಎಲ್ಲ ಸಾಕು. ಇವ್ರು ಬೇಕಂತ ಆಟ ತೋರಿಸೋದು ಇವ್ರಿಗೆ. ಯಾರೋ ವಿಷ್ಣು ಇವ್ರಿಗೆ ವರಾಹ ಅವತಾರ, ವರಾಹ ರೂಪದಲ್ಲಿರೋ ವಿಷ್ಣು ಅವ್ನಿಗೆ ಆಟ ತೋರ್ಸಕ್ ಆತರ ಮಾಡ್ತಾ ಇರ್ತಾರೆ. ನಿಮ್ಮ ಆಟ ಎಲ್ಲ ಸಾಕು, ನಮ್ಗೇನೋ ಭಯ ಆಗ್ತಾ ಇದೆ, ನಿನ್ಗೆ ಏಟ್ ಬಿದ್ರೆ ಮೊದ್ಲು ಅವ್ನು ಸಾಯಿಸು ಅಂತ ಹೇಳ್ತಾರೆ. ಆವಾಗ ಗದೆ ತಗೊಂಡು ಅವ್ನ ತಲೆ ಮೇಲೆ ಒಂದು ಹಾಕ್ತಾರೆ, ತಲೆ ಮೇಲೆ ಮುಖದ ಮೇಲೆ ಒಂದು ಹಾಕಿದ್ಮೇಲೆ ಅವನು ಸತ್ತೋಗ್ಬಿಡ್ತಾನೆ. ಈ ತರ ವರಾಹ ಅವತಾರ, 3ನೇ ಅವತಾರ ಬಂದು ಇವ್ರದ್ದು ವರಾಹ. ಸೊ ಈ ಹಿರಣ್ಯಾಕ್ಷನ ವಧ ಮಾಡಕ್ಕೆ, ಹಿರಣ್ಯಾಕ್ಷನ ವಧ ಮಾಡಿದ್ಮೇಲೆ ಏನಾಗುತ್ತೆ, ಹಿರಣ್ಯಕಶಿಪು ಗೊತ್ತಾಗ್ಬಿಡುತ್ತೆ, ನನ್ನ ತಮ್ಮನ್ನ ಸಾಯಿಸ್ಬಿಟ್ನಲ್ಲ ವಿಷ್ಣು ನನ್ನ ವಿರೋಧಿ, ವಿಷ್ಣು ನನ್ನ ಶತ್ರು ಅಂತ ಆವಾಗಿಂದ ತೀರ್ಮಾನ ಮಾಡ್ಕೊಂಡು ಯಾರು ವಿಷ್ಣು ಇದು ಯಜ್ಞ ಮಾಡಬಾರ್ದು, ವಿಷ್ಣು ನಾಮ ಹೇಳಬಾರ್ದು, ವಿಷ್ಣು ಆರಾಧನೆ ಮಾಡಬಾರ್ದು, ವಿಷ್ಣು ಪೂಜೆ ಮಾಡಬಾರ್ದು. ಅದಕ್ಕೆ ಪ್ರಹ್ಲಾದ ಮೇಲೆ ಕೋಪ ಬರೋದು. ಆವಾಗ ಹಿರಣ್ಯಕಶಿಪಿಗೆ ಇವ್ರಿಗೆ ಇದಾಗದು. ಅದು ಇನ್ನೊಂದು ಅವತಾರ. ಆ ಥರ ಇದು ಈ ಥರ ಭಗವಂತ ಒಂದೊಂದೊಂದೊಂದು ಅವತಾರನೇ ತಗೊಂಡು ಇದೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಇಷ್ಟು ಅವತಾರಗಳು ತಗೊಂಡು ಇದಕ್ಕೆ ಈ ಪಾಠದ ಹೆಸರೇ ಅದೇ ಮೂಲ. ಎಲ್ಲ ಅವತಾರಗಳಿಗೆ ಕೃಷ್ಣ ಆದಿ ಮೂಲ ಕೃಷ್ಣ ಅಂತ ಇದು. ಓಕೆ, ಇದು ಇನ್ನ 3ನೇ ಸ್ಕಂದಲ್ಲೋ ನಿಮ್ಗೆ 4ನೇ ಸ್ಕಂದಲ್ಲೋ ಇನ್ನೂ ಫುಲ್ ಡೀಟೇಲ್ ಆಗಿ ಬರುತ್ತೆ ಇದ್ರ ಬಗ್ಗೆ. ಒಂದೊಂದು ಮಾಹಿತಿನೂ ಫುಲ್ ಆಗಿ ಸಂಪೂರ್ಣ. ಇದು ಸುಮ್ಮನೆ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ಈ ಅವತಾರ 3ನೇ ಅವತಾರ ಇದು, 4ನೇ ಅವತಾರ ಇದು ಅಂತ ಕೊಟ್ಟಿದ್ದಾರೆ. ಅದ್ರಲ್ಲಿ ನಿಮ್ಗೆ ಸಂಪೂರ್ಣವಾಗಿ ಫುಲ್ ಮಾಹಿತಿ ಕೊಡ್ತಾ ಇರ್ತಾರೆ. ಅದರಲ್ಲಿ ಬೇರೆ ಏನಾದ್ರು ಅದರಲ್ಲಿ ಡೌಟ್ಸ್ ಇದ್ರೆ ನೋಡೋಣ, ಇದ್ರೆ ನಾವು ಭೂಮಿ ಪಾತಾಳಕ್ಕೆ ಹೋಗುತ್ತೆ ಅಂದ್ರಲ್ವಾ, ಏನಕ್ಕೆ ಪಾತಾಳಕ್ಕೆ ಹೋಗೋದು ಭೂಮಿ? ಆ ಭೂಮಿ ಏನಕ್ಕೆ ಪಾತಾಳಕ್ಕೆ ಹೋಗೋದಂದ್ರೆ, ಇವನೇನ್ ಮಾಡ್ತಾನೆ ಹಿರಣ್ಯಾಕ್ಷ, ಯಾವುದೋ ಒಂದು ಸಂದರ್ಭದಲ್ಲಿ ಭೂಮಿ ದೇವಿಗೆ ಗೊತ್ತಿಲ್ಲದ್ರೆ ಕೆಳಗಡೆ ರಸ್ತಲ್ಗೆ ಹೋಗ್ಬಿಡ್ತಾರೆ. ಇವನು ಎಲ್ಲಾ ಕಡೆ ಓಡಾಡ್ತಾ ಇರ್ತಾನಲ್ಲ, ಇವನು ಓಡಾಡಿದ್ರೆ ಹೆಂಗಿರುತ್ತೆ ಅಂದ್ರೆ, ಹಿರಣ್ಯಾಕ್ಷ ಭೂಮಿಯಿಂದ ಆಕಾಶವರೆಗೂ ಅವನ ಹೆಲ್ಮೆಟ್ ಇದು ಸಿಂಹಾಸನ ಬಂದು ಟಚ್ ಆಗುತ್ತಂತೆ. ಅಷ್ಟು ದಂಡ ಬೇರುಂಡಾಗಿರ್ತಾನೆ ಅವನು. ಇದೆಲ್ಲ ಮಾಡುವಾಗ ಏನಾಗುತ್ತೆ, ಭೂಮಿ ದೇವಿ ಕೆಳಗಡೆ ರಸ್ತಲ್ಗೆ ಹೊರಟೋಗ್ಬಿಡುತ್ತೆ. ಈ ಒಂದು ಸಂದರ್ಭದಲ್ಲಿ ರಸ್ತಲ್ಲಿ ಕೊಟ್ಟೋಗುತ್ತೆ. ಆವಾಗ ರಸ್ತಲದಿಂದ ಭೂಮಿಯನ್ನು ತಗೊಂಡ್ಬರೋದಕ್ಕೆ ವಿಷ್ಣು ಹೋಗೋದು. ಆವಾಗ ಇವನು ಯುದ್ಧಕ್ಕೆ ಬರೋದು. ಅದು ಸೊ ಇವನು ಎಲ್ಲೋದ್ರೂ ಇದು ಚಿನ್ನ ತೇಡಿ ಇದು ಹುಡ್ಕೋದು, ಎಲ್ಲ ಕಡೆ ಚಿನ್ನ ಹುಡ್ಕೋದು. ಎಲ್ಲಿದೆ ಚಿನ್ನ ಅಂತ ಹುಡ್ಕೋದು ಇವನ್ ಕೆಲಸ. ಬೇರೆ ಏನ್ ಕೆಲಸನೇ ಇಲ್ಲ ಅವ್ರಿಗೆ. ಆವಾಗ ಏನಾಗುತ್ತೆ, ಕೆಳಗಡೆ ಹೋಗ್ಬಿಡುತ್ತೆ ಭೂಮಿ, ರಸ್ತದಲ್ಲಿ ಕೊಟ್ಟೋಗ್ಬಿಡುತ್ತೆ. ಬಟ್ ಅದರಲ್ಲಿ ಹಿರಣ್ಯಾಕ್ಷ ಅವತಾರದಲ್ಲಿ ಫುಲ್ ಅದರಲ್ಲಿ ಕೊಟ್ಟಿದ್ದಾರೆ. ವರಾಹ ಅವತಾರದಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ ಅದರಲ್ಲಿ. ಆಮೇಲೆ ನಿನ್ನೆ ನಾವು ಬ್ರಹ್ಮದ ಹೇಳ್ದಲ್ಲ, 1 ಟ್ರಿಲಿಯನ್ ಅಂತ ಹೇಳ್ತಾರಲ್ಲ, ಆ ಟ್ರಿಲಿಯನ್ ಬಂದು 1 ಲಕ್ಷ ಕೋಟಿ. 1 ಟ್ರಿಲಿಯನ್ ಅಂದ್ರೆ 1 ಲಕ್ಷ ಕೋಟಿ. 1 ಟ್ರಿಲಿಯನ್ಗೆ, 1 ಬಿಲಿಯನ್ಗೆ 100 ಕೋಟಿ. ಫಸ್ಟ್ ಟ್ರಿಲಿಯನ್. 1 ಟ್ರಿಲಿಯನ್. 1 lakh crores, 1 ಲಕ್ಷ ಕೋಟಿ. ಒಂದು ಲಕ್ಷ ಕೋಟಿ. 1 ಬಿಲಿಯನ್ಗೆ 100 ಕೋಟಿ. ಮುಖ್ಯವಾಗಿ ಭಗವಂತ ಅವತಾರ ತಗೊಳ್ಳೋದೆಲ್ಲ ಏನಕ್ಕೆ ಅಂದರೆ, ಈ ಬದ್ಧ ಜೀವಿಗಳನ್ನ ಈ ಪ್ರಪಂಚದಿಂದ ಬಿಡುಗಡೆ ಮಾಡಿ ಅವ್ರಿಗೆ ಮತ್ತೆ ಅವ್ರ ಹತ್ರ ಕರ್ಕೊಳ್ಳೋದಕ್ಕೆ ಮುಖ್ಯವಾದ ಅವತಾರ ತಗೊಳ್ಳೋದು. ಎಲ್ಲ ಅವತಾರಗಳು ಅಷ್ಟೇ. ಒಂದು ಇನ್ನೊಂದೇನಂದ್ರೆ ಭಕ್ತರಿಗೆ ಸಂತೋಷ ಕೊಡೋದಕ್ಕೆ, ಆಮೇಲೆ ರಾಕ್ಷಸರನ್ನ ವಧ ಮಾಡೋದಕ್ಕೆ, ಧರ್ಮ ಸಂಸ್ಥಾಪನೆ ಮಾಡೋದಕ್ಕೆ. ಪರಿತ್ರಾಣಾಯ ಸಾಧನ ಅಂತ ಹೇಳಿದ್ರಲ್ಲ, ಪರಿತ್ರಾಣಾಯ ಸಾಧನ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಸೊ ಯುಗದಲ್ಲಿ ಇವರು ಅವತಾರ ತಗೊಳ್ಳೋದಿರೋದಂದ್ರೆ ಮುಖ್ಯವಾದ, ಯಾವಾಗ ಧರ್ಮ ಅಧರ್ಮ ಆಗ್ಬಿಟ್ರೋ ಆವಾಗತ್ತೋ
ಅವಾಗ ಮತ್ತೆ ಸಂಸ್ಥಾಪನೆ ಮಾಡೋದಕ್ಕೆ ಭಗವಂತ ಅವತಾರ ತಗೊಳ್ತಾರೆ. ಆವಾಗ ಈ ಭಕ್ತಿ ಸೇವೆಗಳನ್ನೆಲ್ಲ ಮತ್ತೆ ವೇದಗಳ ಮೂಲಕವಾಗಿ ಉಪದೇಶಗಳು ಮಾಡ್ತಾ ಇರ್ತಾರೆ ಎಲ್ಲದಕ್ಕೂ. ಪ್ರತಿಯೊಂದು ಯುಗದಲ್ಲಿ ಅದೇ ಅದೇ ಮುಖ್ಯವಾದ ಕಾರಣ. ಸತ್ಯಯುಗದಲ್ಲಿ ಎಷ್ಟು ಆಯುಸ್ಸು ಮನುಷ್ಯನದು ಎಷ್ಟಿತ್ತು? 1,00,000. ಸತ್ಯಯುಗದಲ್ಲಿ 1,00,000. ತ್ರೇತಾಯುಗದಲ್ಲಿ 10,000, 10,000. ದ್ವಾಪರ ಯುಗದಲ್ಲಿ 1,000. ಕಲಿಯುಗದಲ್ಲಿ 100. ಇವಾಗ 100 ಕೂಡ ಇರಲ್ಲ, ಎಲ್ಲ 45, 50ಗೆ. ಹಾಂ, ಸೊ ಇದೆಲ್ಲ ಅವತಾರಗಳು ಗರ್ಭೋದಯ ವಿಷ್ಣುವಿಂದ ಬರೋದು. ಗರ್ಭೋದಯ ವಿಷ್ಣು ಇಷ್ಟು ಅವತಾರ ಮಾಡ್ತಾರೆ, ಇಷ್ಟು ಅವತಾರ ತಗೊಂತಾರೆ. ಗರ್ಭೋದಯ ವಿಷ್ಣು ಇಷ್ಟು ಅವತಾರ ತಗೊಂಡ್ರೆ ಆ ಗರ್ಭೋದಯ ವಿಷ್ಣು ಯಾರಿಂದ ಬರ್ತಾರೆ ಅಂದರೆ ವಿಷ್ಣು ಅಂತ ಬರೋದು, ಮಹಾವಿಷ್ಣುವಿಂದ. ಆ ಮಹಾವಿಷ್ಣು ಯಾರಿಂದ ಬರ್ತಾರೆ ಅಂದರೆ ಇವರು ನಾರಾಯಣದಿಂದ. ನಾರಾಯಣ ಯಾರಿಂದ ಬರ್ತಾರೆ ಅಂದರೆ ಇವರಿಂದ ಸಂಕರ್ಷಣದಿಂದ ಬಲರಾಮ. ಸೊ ಬಲರಾಮ ಯಾರಿಂದ ಬರ್ತಾರೆ? ಕೃಷ್ಣ. ಗರ್ಭೋದಯ ವಿಷ್ಣುವಿನ ಇಷ್ಟು ಅವತಾರ ತಗೊಂಡ್ಮೇಲೆ ಇನ್ನು ಅಂಥವ್ರಿಗೆ ಮೂಲನೇ ಯಾರು? ಕೃಷ್ಣನೇ. ಫಸ್ಟ್ ಮೂಲನೇ ಕೃಷ್ಣನೇ. ಅದಕ್ಕೆ ಕೃಷ್ಣ ಇಸ್ ದಿ ಸೋರ್ಸ್ ಆಫ್ ಆಲ್ ಇನ್ಕಾರ್ನೇಷನ್ಸ್ ಅಂತ. ಅದಕ್ಕೆ ಕೃಷ್ಣಗೆ ಭಗವದ್ಗೀತೆಯಲ್ಲಿ ಅಹಂ ಬೀಜ ಪ್ರಜಾಪಿತ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಇದು ಬೀಜ ನಾಟದವ್ರು ಅವರೇ ಅಂತ ಹೇಳ್ತಾರೆ. ಎಲ್ಲದಕ್ಕೂ ಬೀಜ ಅವರೇ. ಅದೇ 5ನೇ ಶ್ಲೋಕದಲ್ಲಿ ಬರುತ್ತೆ ನೋಡಿ, ನಿಧಾನಂ ಅಂದರೆ ನಿಧಿ, ಅದೇ ಸೋರ್ಸು. ಹಾಂ, ಬಲರಾಮದಿಂದ ಸಂಕರ್ಷದಿಂದ ನಾರಾಯಣನ. ಹಿಂಗೆ ಮೇಲೆಯಿಂದ ಬರ್ಕೊಂಡಿದ್ವಿ. ಕೃಷ್ಣ ಫಸ್ಟು, ಮೊದಲು ಕೃಷ್ಣ, ಆಮೇಲೆ ಬಲರಾಮಿಂದ 4 ಅವತಾರ ತಗೋತಾರೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ. ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ, ವಾಸುದೇವ. ಇನ್ನೊಬ್ರು ಯಾರೋ ಬರ್ತಾರೆ. ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಅಲ್ಲ ಈ ಕಡೆ ಇದ್ದಾರೆ. ಎರಡನೇ ಅಧ್ಯಾಯದಲ್ಲಿ ಇದೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ ಅನ್ಬೋದು. ಹಾಂ, ಕರೆಕ್ಟ್. ಅವ್ರು 4 ಜನ. ಬಲರಾಮ ಎಕ್ಸ್ಪ್ಯಾಂಡ್ ಆಗೋದು, ವಿಸ್ತರಣೆ ಆಗೋದು. ಅದಾದ್ಮೇಲೆ ನೆಕ್ಸ್ಟ್ ಮತ್ತೆ ಇವರು ಅದೇ ಥರ ಎರಡನೇ ಥರ ಅದೇ ಅವತಾರ ತಗೊತಾರೆ ಈ 4 ಜನಗೆ. ಆಮೇಲೆ ನಾರಾಯಣ ಬರ್ತಾರೆ. ಸಂಕರ್ಷಣನೇ ನಾರಾಯಣ ಅವತಾರ ತಗೊತಾರೆ. ಅದೇ ಎರಡನೇ ಸಂಕರ್ಷಣ ಇದೆ. ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ವಾಸುದೇವ. ಅದಾಗಲ್ಲ ಮತ್ತೆ ಎರಡನೇ ಸಲನೂ ಅವರೇ ಇನ್ನೊಂದ್ಸಲ ತಗೊಂತಾರೆ. ಅದೇ ಥರನೇ ಇನ್ನೊಂದ್ಸಲ ವಿಸ್ತರಣೆ ಮಾಡ್ಕೊತಾರೆ. ಅದಾದ್ಮೇಲೆ ನಾರಾಯಣ ಬರೋದು. ಸಂಕರ್ಷಣದಿಂದ ಮೈನ್ ಸಂಕರ್ಷಣದಿಂದ ನಾರಾಯಣ ಬರ್ತಾರೆ. ನೀವು ಸಂಕರ್ಷಣ ಕೆಳಗಡೆ ನಾರಾಯಣ ಬರ್ಕೊಳ್ಳಿ. ನಾರಾಯಣದಿಂದ ಇವರು ಮಹಾವಿಷ್ಣು. ಮಹಾವಿಷ್ಣುವಿಂದ ಇವರು ಕಾರಣೋದಾಕ್ಷ ವಿಷ್ಣು. 3 ಅದೇ ಪುರುಷ ಅವತಾರಗಳು. ಕಾರಣೋದಾಕ್ಷ ವಿಷ್ಣು, ಗರ್ಭದಾಕ್ಷ ವಿಷ್ಣು, ಕ್ಷೀರೋದಾಕ್ಷ ವಿಷ್ಣು. ಇವರು 3 ವಿಷ್ಣುಗಳು ಪುರುಷ ಅವತಾರಗಳು. ಇವರೇ ಭೌತಿಕ ಪ್ರಪಂಚನ ಸೃಷ್ಟಿ ಮಾಡೋರು ಇವರು. ಆ ಗರ್ಭೋದಾಕ್ಷ ವಿಷ್ಣುನೇ ಇದೆಲ್ಲ ಇವಾಗ ನಾವು ಮಾತಾಡ್ತಾ ಇದ್ರಲ್ಲ, ಅವರು ಬ್ರಹ್ಮನ ಸೃಷ್ಟಿ ಮಾಡ್ತಾರೆ. ಅವ್ರು ಹಂಗೆ ಅದಕ್ಕೆ ಕೆಳಗೆ ಬರ್ಕೊಳ್ಳಿ. ಗರ್ಭ ಅಂತ ಬರ್ಕೊಂಬಿಟ್ಟು ಸೆಪ್ರೇಟ್ ಆಗಿ ಅದಕ್ಕೆ ಕೆಳಗೆ ನೀವು ಬ್ರಹ್ಮ ಬರೀಬೇಕು. ಬ್ರಹ್ಮದಿಂದ ಯಾರು ಬರ್ತಾರೆ? ಇವರು ಸನತ್ ಕುಮಾರಸ್. ಅದಕ್ಕೆ ಕೆಳಗಡೆ ಒಂದು ಹ್ಯಾರೋ ಹಿಂಗೆ ಹಾಕ್ಕೊಂಡು ನೀವು ಬ್ರಹ್ಮದಿಂದ ಸನತ್ ಕುಮಾರಸ್. ಆಮೇಲೆ ಬ್ರಹ್ಮ ಬೇರೆ ಇದು ಜನಸಂಖ್ಯೆನ ಸೃಷ್ಟಿ ಮಾಡ್ತಾರೆ, ಪ್ರಾಣಿಗಳನ್ನ ಸೃಷ್ಟಿ ಮಾಡ್ತಾರೆ. ಆಮೇಲೆ ನಾರದ ಮುನಿ. ಆಮೇಲೆ ಇವರು ಯಾರೋ ಇವಾಗ ಮಾತಾಡ್ತಾರಲ್ಲ ವಾಮ, ಇವರು ವರಹ ಅವತಾರ. ಇವರೆಲ್ಲ ಅವರಿಂದನೇ ಬರೋದು. ಇವರು
ಆಮೇಲೆ ಇವರು ಸನತ್ ಕುಮಾರ್ ಅಸು ಇನ್ನೊಂದು ಒಂದು ವಿಶೇಷವಾದ ಒಂದು ಇದನ್ನು ಅವರು ಎಕ್ಸಿಬಿಟ್ ಮಾಡ್ತಾರೆ, ಒಂದು ತೋರಿಸ್ಕೊಡ್ತಾರೆ ಜನಕ್ಕೆ, ಬ್ರಹ್ಮಚಾರಿಯಾಗಿ ಯಾವ ಥರ ಇರಬೇಕು ಅಂತ. ಬ್ರಹ್ಮಚಾರಿಯಾಗಿ ನಾವು ಯಾವ ಥರ ಫಾಲೋ ಮಾಡಬೇಕು ಅದನ್ನು ಅವರು ತೋರಿಸ್ಕೊಡ್ತಾರೆ. ಅದಕ್ಕೆ ಅವರು ಮುಖ್ಯವಾದ ಉದ್ದೇಶನೇ ಅದೇ ಅವ್ರದ್ದು. ಒಂದು ಬ್ರಹ್ಮಚಾರಿ ಬಂದು ಯಾವ ಥರ ಒಂದು ಆಶ್ರಮನ, ಅದರಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಯಮಗಳನ್ನ ಯಾವ ಥರ ಪಾಲಿಸಬೇಕು ಅಂತ ಅವರು ತೋರಿಸ್ಕೊಡ್ತಾರೆ ಅದನ್ನು. ಇವರು ಕೊನೆಯವರೆಗೂ ಬ್ರಹ್ಮಚಾರಿಯಾಗಿ ಇದ್ಬಿಡ್ತಾರೆ ಇವರು 4 ಕುಮಾರಸ್. ಯಾಕಂದ್ರೆ ಯಾರ ಕೈಲಿ ಇರೋಕ್ಕಾಗ್ತಾ ಇಲ್ಲ, ಅದರ ಯಾವ ಥರ ಯಾರೂ ಆ ಥರ ಇರಲಿಲ್ಲ. ಇವಾಗ ಇವ್ರು ನೋಡಿ, ವಿಶ್ವಾಮಿತ್ರ ಅವ್ರ ಕೈಲಿ ಇರೋಕ್ಕಾಗಲಿಲ್ಲ. ಮತ್ತು ಶಿವನೇ ಒಂದ್ಸಲ ಮೋಹಿನಿಗೆ ಮೋಹಿತರಾಗ್ಬಿಡ್ತಾರೆ, ಅವ್ರ ಕೈಯಲ್ಲಿ ಇರೋಕ್ಕಾಗಲಿಲ್ಲ. ಅದಕ್ಕೆ ಅದನ್ನು ಎಕ್ಸಾಂಪಲ್ ಆಗಿ ತೋರಿಸ್ತಾರೆ. ಈ 4 ಸನತ್ ಕುಮಾರಸ್ ಬಂದು ಆ ಬ್ರಹ್ಮಚಾರಿಯಾಗಿ ಇದ್ದು ಅವರು ಅದನ್ನು ಆಚರಣೆ ಮಾಡಿದ್ರು ಅಂತ ಇದರ ಶಾಸ್ತ್ರದಲ್ಲಿ ಹೇಳ್ತಾರೆ, ಭಾಗವತಮಲ್ಲಿ ಹೇಳ್ತಾರೆ. ಸಂಕರ್ಷಣೆಯಿಂದ ನಾರಾಯಣ, ನಾರಾಯಣನಿಂದ ಎರಡನೇ ಸಂಕರ್ಷಣ. ಕರೆಕ್ಟ್. ಯಾವ ಶ್ಲೋಕ ಅದು? 1ನೇ ಅಧ್ಯಾಯ, 1ನೇ ಕ್ಯಾಂಟು 2ನೇ ಅಧ್ಯಾಯ ಶ್ಲೋಕ 23 ಅದು ರೆಫರೆನ್ಸ್ ಬರ್ಕೊಂಬಿಡಿ ಅದ್ರಲ್ಲಿ, ಕರೆಕ್ಟ್ ಆಗಿರುತ್ತೆ. ಸಂಕರ್ಷಣೆಯಿಂದ ನಾರಾಯಣದಿಂದ 2ನೇ ಸಂಕರ್ಷಣ ಅಲ್ವಾ? ಮೊದಲು ಬಲರಾಮ ಸಂಕರ್ಷಣಾಗಿ ತಗೊಂತಾರೆ ಯಾವ ಥರ, ಅದಾದ್ಮೇಲೆ ನಾರಾಯಣ ಅಲ್ವಾ? ನಾರಾಯಣದಿಂದ ಮತ್ತೆ 2ನೇ ಸಂಕರ್ಷಣ. ಸೊ ಇವರಿಗೆಲ್ಲ ಮೂಲ ಬಲದೇವದಿಂದ ಸಂಕರ್ಷಣ, ಸಂಕರ್ಷಣೆಯಿಂದ ನಾರಾಯಣ, ನಾರಾಯಣದಿಂದ 2ನೇ ಸಂಕರ್ಷಣ. ಹೌದು 2ನೇ ಸಲ ಮತ್ತೆ ಸಂಕರ್ಷಣ ನಾರಾಯಣ ಅವರು. ಈ ಟೇಬಲ್ ನಾವು ಅರ್ಥ ಮಾಡ್ಕೊಂಡ್ರೆ ಸಾಕು, ನಮಗೆ ಎಲ್ಲ ಅರ್ಥ ಆಗ್ಬಿಡುತ್ತೆ, ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಯಾವ ಥರ ಇವರು ಇದೇನು ಸ್ಟ್ರಾಟಜಿ ಏನು ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಬ್ರಹ್ಮನೇ ಹೇಳಿದ್ದಾರೆ ನೋಡಿ, ಬ್ರಹ್ಮನೇ ಇದರಲ್ಲಿ ಬ್ರಹ್ಮ ಸಂಹಿತನಲ್ಲಿ ಇದು ಹೇಳಿದಾರಲ್ಲ ಈ ಶ್ಲೋಕ. ಅದಕ್ಕೆ ನೆಕ್ಸ್ಟ್ ಹೇಳಿದಾರಾ? ನೆಕ್ಸ್ಟು ನಾರಾಯಣ 2ನೇ ಸಂಕರ್ಷಣ, ಅದಾದ್ಮೇಲೆ ಪುರುಷಾವತಾರಲ್ಲ. ಎರಡನೇ ಸಂಕರ್ಷಣದಿಂದ ವಿಷ್ಣು ಪುರುಷಾವತಾರ. ವಿಷ್ಣು ಪುರುಷಾವತಾರಗಳು ಅಷ್ಟೇ. ಅದಾದ್ಮೇಲೆ ಐಹಿಕ ಪ್ರಪಂಚದಲ್ಲಿ ವಿಷ್ಣು ಅಥವಾ ಸತ್ವಗುಣದ ಅಧಿದೇವತೆ ಕ್ಷೀರೋದಾಯಕ ವಿಷ್ಣು ಅಥವಾ ಪರಮಾತ್ಮ ಎಂಬ ಪುರುಷಾವತಾರ. ಬ್ರಹ್ಮ ರಜಸ್ಸಿನ ಅಧಿದೇವತೆ, ಶಿವ ತಮಸ್ಸಿನ ಅಧಿದೇವತೆ. 3 ಗುಣಗಳಿಗೆ 3 ಅಧಿಪತಿಗಳು. ಅದು ನೆಕ್ಸ್ಟ್. ಅದು ಆಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ? ಈ 3 ಐಹಿಕ ಪ್ರಪಂಚದ 3 ಗುಣಗಳ ವಿಭಾಗ ಮುಖ್ಯಸ್ಥರು. ಬ್ರಹ್ಮನ ರಜೋಗುಣದಿಂದ ಸೃಷ್ಟಿ ಸಾಧ್ಯವಾಗಿದೆ, ಅದನ್ನು ನಾಶ ಮಾಡಬೇಕಾದ ಬಂದಾಗ ಶಿವ ತಾಂಡವ ನೃತ್ಯದಿಂದ ಅದನ್ನು ಎಸೆಗೆಯುವರು. ಐಹಿಕವಾದಿಗಳು ಮತ್ತು ಮೂಢ ಮನುಜರು ಕ್ರಮವಾಗಿ ಬ್ರಹ್ಮ ಮತ್ತು ಶಿವನನ್ನು ಪೂಜಿಸುವರು. ಆದರೆ ಶುದ್ಧ ದಿವ್ಯವಾದಿಗಳು ಸತ್ವರೂಪವಾದ ವಿಷ್ಣುವಿನ ವಿಭಿನ್ನ ಅಂಶಗಳನ್ನು ಪೂಜಿಸುವರು. ವಿಷ್ಣುವು ಲಕ್ಷ ಲಕ್ಷ ಕೋಟಿ ಕೋಟಿ ಸ್ವಾಂಶ ರೂಪ ಮತ್ತು ವಿಭಿನ್ನಾಂಶ ರೂಪಗಳಿಂದ ತೋರುತ್ತಿದ್ದಾನೆ. ಸ್ವಾಂಶ ರೂಪಗಳನ್ನು ಪರಮ ಪುರುಷನೆಂದು ಕರೆಯಲಾಗಿದೆ, ವಿಭಿನ್ನ ಅಂಶಗಳನ್ನು ಜೀವಿಗಳೆಂದು ಕರೆಯಲಾಗಿದೆ. ಅದೇ ರಾಮಾದಿ ಮೂರ್ತಿಷು ಕಲಾ ನಿಯಮೇನ ತಿಷ್ಠಾನ್ ನಾನಾ ಅವತಾರ ಅಕರೋಧ ಭುವನೇಶು ಕಿಂತು ಕೃಷ್ಣ ಸ್ವಯಂ ಸಂಭವತ್ ಪರಮಂ ಪುಮನ್ಯ ಅಂತ ಇದರಲ್ಲಿ ಬ್ರಹ್ಮನೇ ಹೇಳಿದಾರೆ ಆ ಥರ. ಸೊ ಜನ ಏನು ಮಾಡ್ತಾರೆ, ಈ ಬ್ರಹ್ಮ ಶಿವನ ಆರಾಧನೆ ಮಾಡ್ತಾರೆ, ಅವ್ರನ್ನ ವರ್ಷಿಪ್ ಮಾಡಿ ಅವ್ರನ್ನ ಭಕ್ತಿ ಮಾಡ್ತಾರೆ. ಬಟ್ ಸತ್ವಗುಣದಲ್ಲಿರೋರು ವಿಷ್ಣುನೇ ಮಾಡ್ತಾರೆ. ಅದೇ ಹೇಳಿರೋದಲ್ವ ಅಲ್ಲಿ. ವಿಷ್ಣುವು ಲಕ್ಷ ಲಕ್ಷ ಕೋಟಿ ಸ್ವಾಂಶ ರೂಪ ವಿಭಿನ್ನಾಂಶ ರೂಪಗಳನ್ನು ತೋರುತ್ತಿದ್ದಾನೆ. ಸ್ವಾಂಶ ರೂಪಗಳನ್ನು ಪರಮ ಪುರುಷನೆಂದು ಕರೆಯಲಾಗಿದೆ, ವಿಭಿನ್ನಾಂಶಗಳನ್ನು ಜೀವಿಗಳೆಂದು ಕರೆಯಲಾಗಿದೆ. ಸೊ ಇವರು 4 ಕುಮಾರಸನು ಇದರಲ್ಲೇ ಬರ್ತಾರೆ, ವಿಭಿನ್ನಾಂಶದಲ್ಲೇ ಬರ್ತಾರೆ ಅವರು.
ಬಟ್ ಆದ್ರೂ ಅವರು ಶಕ್ತಿಯ ವೇಷ ಅವತಾರ ಆದ್ರೇನು ವಿಭಿನ್ನ ಅಂಶದಲ್ಲಿ ಇದರಲ್ಲೇ ಬರ್ತಾರೆ, ವಿಷ್ಣು ತತ್ವಕ್ಕೆ ಬರಲ್ಲ ಅವರು. அவங்க அம்மா கிட்டே இருக்காமா? இல்ல இல்ல, அவங்க அம்மா வந்திருக்காங்க. அது அம்மா வந்து அது அம்மா வந்திருக்காங்க. உள்ள உள்ள வா விளையாடிட்டு இருக்காங்க. வா வா விளையாடு. ಆ ವಿಷ್ಣು ವರಾಹ ರೂಪ ಇರ್ತಾರಲ್ಲ, ಅವಾಗ ಈ ವರಾಹ ಯಾವಾಗ ಹೋಗಿ ಭೂಮಿನ ತಾಕ್ತಾರೋ ಅವಾಗ ಭೌಮಾಸುರ ಹುಟ್ಟದು, ಜನ್ಮ ತಗೊಳ್ಳೋದು. ಭೌಮಾಸುರ ಯಾರಿಗೆ? ವಿಷ್ಣುಗೆ ಭೂಮಾದೇವಿಗೆ, ಅವರಿಗೆ ಇದಿಬ್ಬರ ಸಂಪರ್ಕದಲ್ಲಿ ಭೌಮಾಸುರ ಹುಟ್ಟದು. ಆ ಭೌಮಾಸುರ ಬಂದು ಭಗವಂತನ ಮಗನೇ, ಆದ್ರೇನು ನರಕಾಸುರನ ಒಂದು ಸಾಂಗೀತ್ಯ ತೊಗೊಂಡ್ಬಿಡ್ತಾನೆ. ಆ ಸಾಂಗೀತ್ಯ ತೊಗೊಂಡ್ಮೇಲೆ ಅವನು ಅಸುರ ಆಗ್ಬಿಡ್ತಾನೆ. ಅದಕ್ಕೆ ಭಗವಂತನೇ ಮಗನ್ನೇ ವಧ ಮಾಡ್ಬಿಡ್ತಾನೆ, ಸತ್ಯಭಾಮ ವಧ ಮಾಡೋದನ್ನು. ಅದು ಮತ್ತೆ ತಿರುಗಿಸಿ ನೋಡ್ತಾ ಇರ್ಬೇಕು. ಅದು ಓದ್ತಾ ಇದ್ರೇನೆ ಹಾ, ಅದಕ್ಕೆ ಬರ್ಕೊಂತಾ ಇರಬೇಕು, ಅದನ್ನ ನೋಡ್ತಾ ಇರಬೇಕು, ಓದ್ತಾ ಇರಬೇಕು.